ಮಾವಿನ ಬಗ್ಗೆ PhD ಮಾಡಿದ್ರು ಹೋಗುದ. PhD ಮಾಡಂಗಿಲ್ರಿ, ನಾ ಅದ್ರ ಬಗ್ಗೆ ಏನೂ ತಿಳ್ಕೊಳಂಗಿಲ್ರಿ, ಆ ಶಬ್ದನ ಕಿವಿಯಾಗ ಹಾಕ್ಕೊಳಂಗಿಲ್ಲ ಅಂದ್ರೆ ಹೋಗುದ. ಇಲ್ರಿ ನಾ ವಜ್ರ ಪಂಜರ ಮಾಡ್ಕೊಂಡು ಒಳಗೆ ಮಕ್ಕೊಂತೀನಿ ಅಂದ್ರೆ ಹೋಗುದ. ಏನು ಬೇಕಾದ್ ಮಾಡ್ಕೊಂಡು ದೊಡ್ಡ ಒಂದು ರೂಮ್ ಮಾಡ್ಕೊಂಡು ಒಟ್ಟ ಹೊರಗೆ ಬರಲಾರ್ದಂಗೆ, ಹೊರಗಿನ ಗಾಳಿ ತೊಗೊಳಾರ್ದಂಗೆ AC ರೂಮ್ನಾಗ ಕುಂದಿರ್ತೀನಿ ರೀ, ಅಲ್ಲೇ ಟಬ್ ಮಾಡಿಸ್ಕೊತೀನಿ ರೀ, ಮತ್ತೊಂದು ಮಾಡಿಸ್ಕೊತೀನಿ ರೀ, ಅಲ್ಲೇ ಊಟ ತೊಗೊಂಬರ್ತೀನಿ. 10 ವರ್ಷ ಮಂಚಕ್ಕೆ ಹೋಗಿದ್ದು ಹೊರಗೆ ಅಡ್ಡಾಡಿದ್ರೆ ಇನ್ನು 4 ದಿವಸ ಚಂದ ಬರುತ್ತೆ ಅಂತ. ನೀ ಎಲ್ಲಾರ ಮತ್ತೆ ಎಲ್ಲ ಚಲೋ ಐತೆ ಅಂತ ಅಲ್ಲೇ ಮಕ್ಕೊಂಡೆ ಅಂದ್ರೆ ಮುಗ್ದ ಹೋಯ್ತು. ಕೆಲವು ಮಂದಿ ಅಂತಿರ್ತಾರೆ ನೋಡ್ರಿ, ಯಪ್ಪ ಅಜ್ಜಾರು ನಮ್ಮ ಮಗಳು ಇಂಥ ಹೊರ ಸಿಕ್ಕಣ್ರಿ. ಕೆಲವು ಮಂದಿ ನೀವು ಹಂಗಾಗಿರಿ. ಅಳಿಯ ಏನಾದರೂ ಮಗಳು ಬ್ಯಾಗ್ ಹೊತ್ಕೊಂಡು ಬಂದ ಅಂದ್ರೆ ಅಳಿಯ ದೇವ್ರು ಕಣ್ಣಂಗೆ ಕಾಣ್ತಾನೆ ಇವ್ರಿಗೆ. ಹಳೆಯ ಮಗಳು ಬ್ಯಾಗ್ ಹೊತ್ಕೊಂಡು ಬಂದ ಅಂದ್ರೆ ದೇವ್ರವ, ಯಪ್ಪ ನೋಡ್ಬ ಕಲ್ಲವ ಮಲ್ಲವ ಬಾಯಿ ನೋಡ್ಬ ಅಳಿಯನ್ ನೋಡ್ರಿ, ನನ್ನ ಮಗಳ ಕೈಯಾಗ ಒಂದು ಬ್ಯಾಗ್ ಕೊಟ್ಟಿಲ್ಲ, ಆಕಿ 8 ಇವನ ಮೇಲೆ ಹೊರಿಸ್ಕೊಂಡು 1 ವಿನಿಟಿ ಬ್ಯಾಗ್ ತರ್ತಾಳೆ. 8 ಅವನ ಮೇಲೆ ಹೊರಿಸಾಳ, 1 ವಿನಿಟಿ ಬ್ಯಾಗ್ ತೊಗೊಂಬರ್ತಾಳೆ. ಆ ವಿನಿಟಿ ಬ್ಯಾಗ್ ತೊಗೊಂಡು ಊರಾಗೆಲ್ಲ ಡಿಮಾಂಡ್. ಬರ್ಬೇಕಾದ್ರೆ ಬಸ್ ಸ್ಟ್ಯಾಂಡಿಂದ ಮನೆ ಬರ್ಬೇಕಾದ್ರೆ ಅವ ಮ್ಯಾಗ್ ಯಾಡು ತೆಳಗೆ ಯಾಡು, ಅವನದೇನು ಧರ್ಮಸ್ಥಳ ಮಂಜುನಾಥಂದು 1 ಉಂಗುರ, 1 ಪೈಜಾಮ, 1 ಪ್ಯಾಂಟ್, 1 ಟಪಿ ಹಾಕ್ಕೊಂಡು ಕೈಯಾಗ ಒಂದು ಕೊಳ್ಳಾಗಿನ ಚೀಲ ಹಾಕ್ಕೊಂಡು ಬರ್ತೈತೆ ಅದು. ಪಾಪ ಎಲ್ಲರನ್ನೂ ಕರೀತಾಳೆ, ನೀ ಬಾ ನೋಡ್ಬೇಕು. ಯಾಕೆ ನನ್ನ ಮಗಳು ನೋಡ್ರಿ, ಒಂದು ಹಿಂಗೆ ಇದ್ದಕ್ಕೆ ಹೆಂಗೆ ನೋಡ್ರಿ, ಒಂದು ಕಡ್ಡಿ ತೆಗೆದು ಹಿಂಗೆ ಇಡಂಗಿಲ್ಲ ನೋಡ್ರಿ, ಅಷ್ಟ ಕುಂಡಂತ ಊರು ತುಂಬ ಹೇಳ್ಕೊತ ಬರ್ತಾಳೆ. ಮತ್ತು ಈ ಹೆಣ್ಮಗಳು ಬಂದ ಕೂಡಲೇ ಮತ್ತು ಮನೆಯಾಗಿದ್ದಕ್ಕೆ ಯಾಕೆ ಸುಮ್ಮನೆ ಇರ್ತಾಳೆ ಸೊಸಿ. ಮತ್ತು ನಿಮ್ಮ ಮಗಳು ನಿಮ್ಮ ಅಕ್ಕ ಬಂದಾಳ, ನಾನು ಒಂದು ದಿವಸ ಹೋಗಿ ಬರೋಣ ನಡ್ರಿ ಅಂತ ಆಕಿ ಗಂಡನ ಹುರುಪ್ ಮಾಡ್ತಾಳೆ. ಆಕಿ 8 ತಂದಿದ್ರೆ ಈಕೆ 10 ರೆಡಿ ಮಾಡ್ತಾಳೆ. ಇಲ್ಲಿ 10 ರೆಡಿ ಮಾಡ್ಕೊಂಡು ತನ್ನ ಮನೆಯಾಗಿಲ್ಲ ಅಂದ್ರೆ ಮಗ್ಗಲ ಮನೆಯವ್ರು ಇಸ್ಕೊಂಡು 10 ರೆಡಿ ಮಾಡ್ಕೊಂಡು ಹೋಗಿ ನಿಮ್ಮ ಅವ್ಗೆ ಹೇಳ್ಬಾ ಅಂತ ಕಳ್ಕೊಂಡು ಅವಾಗ ಅವ ಹೋಗ್ತಾನೆ. ಇಲ್ಲ ಮತ್ತು ಆಕಿನ ತಂಗಿ ಬಂದಾಳ ಅಂತ ತಿಳ್ಕೊಂಡು ಆಕಿನ ರೆಡಿ ಆಗ್ಯಾಡ, ಒಂದು 4 ದಿವಸ ಹೋಗಿ ಬರ್ತೀನಿ ಅಂತ ನಾವು ಮತ್ತೆ ಕರಿತಾಳೆ. ಕಲ್ಲವ ಮಲ್ಲವ ಬಾ ಹೆಂಗೆ ಹೊಂಟ ನೋಡಿ, ಜೋಕ್ಮಾರ್ ಹೊಂಟಂಗೆ ಆಕಿ ನಿಂದು. ತಳೆಯ ಸುಟ್ಕೇಸ್ ಹೊತ್ಕೊಂಡು ಬಂದರು ದೇವ್ರ ಅಕ್ಕನ, ಮತ್ತು ಮಗ ಸುಟ್ಕೇಸ್ ಹೊತ್ಕೊಂಡು ಜೋಕ್ಮಾರ್ ಹೆಂಗೆ ಅಕ್ಕನವ. ಇಲ್ಲೇ ಐತೆ ನೋಡ್ರಿ ಸಮಸ್ಯೆ. ಇದನ್ನು ಬದಲು ಮಾಡಿಕೊಂಡು ಹೋದಾಕಿನ ಸೊಸಿ ಅಂತ ತಿಳ್ಕೊಂಡು ಇದ್ದಾಕಿನ ಮಗಳ ಅಂತ ತಿಳ್ಕೊಂಡ್ಬಿಟ್ರೆ ದಿವಸ ಬೋರ್ಮಿಟ್ ಬೀಳತೈತೆ ಅದು. ನೀವೇನು ಚಪ್ಪಾಳಿ ಹೊಡ್ಯಾರ ಸರಳ ಇಲ್ಲ ನೀವು, ನನಗೆಲ್ಲ ಗೊತ್ತೈತಿ. ಹೊಟ್ಟು ತೊಗೊಂಡ್ರೆ ಅವ ಸಮಸ್ಯೆ. ಬರೀ ಬೆಕ್ಕಿನ ಮೇಲೆ ಬೇಯೋದು, ಒಣಕಿ ಹಾಕೋದು. ಕೆಲವು ಮಂದಿ ಬೆಕ್ಕನ್ನ ಎದಕ್ಕೆ ಸಾಕ್ಯಾರ ಅಂತ ಮಾಡ್ರಿ ನೀವು ಮನ್ಯಾಗ, ಬ್ಯಾಡ ಅಂಜ ಇದಕ್ಕೆ ಬೆಳೆಬೇಕು ತರಬೇಡ ಅಂಜನ ಮುದ್ದಾಮ್ ತಂದು ನೀವು. ಯಾರಿಗಂದ ಅವು ಬೆಳೆಬೇಕಂತೇಳಿ ಸೌಕರ ನೀವು ಭಾಳ ಮಂದಿ ಪ್ರೀತಿಯಿಂದ ಸಾಕ್ಯಾರ ಅಂತ ತಿಳ್ಕೊಂಡ್ರಿ ನೀವು, ಅದಕ್ಕೆ ಸಾಕಿಲ್ಲ ಇವ್ರು. ನಾನು ಬ್ಯಾಡ ನೀವು ನನ್ನ ಮಗಗೆ ಬೆಳೆಬೇಕು ತರಬಾಡಿದ ಭಾಳ ಇದು ಐತಿದ, ಸೊಕ್ಕಿಂದ ಐತಿದ ಬೆಕ್ಕಿಗೆ ಅನ್ನೋದು. ಮತ್ತೇನು ನಾನು ನಿನಗಂಜೆ ನಾನು ಅವಾಗ ಆಕೆ ಚಲೋ ಎಟ್ಟರ ಒದರ್ತೈತಿದ ನಾಯಿ ಅಂತ ಆಕೆ ಚಲೋ ಮಾಡ್ತಾಳೆ. ಯಾರು ಏನು ಗೊತ್ತಾಗಲಾರ್ದಂಥ ಟೈಮ್ದೊಳಗೆ ಮದನ ಬಂದಿರ್ತೈತೆ ಅಂದಾಗ ಆ ಮಗು ಯಾವ ಲೆಕ್ಕಕ್ಕೆ ಅದು ಕಾನಿಗೆ. ಆದ್ರೆ ಆನೆ ಸ್ವಭಾವ ಏನು ಅಂತಂದ್ರೆ ಮದ ಬಂದಾಗ ಎಲ್ಲವನ್ನು ತುಳಿದು ಹೋಗೋದು. ಆದ್ರೆ ಆನೆ ಹೆಂಗೆ ಮಾಡಲಿಲ್ಲ, ಪಟ್ನ ಹುಡುಗನನ್ನು ಸೊಂಡಿಲಿಂದ ತೆಗೆದುಕೊಂಡು ಅವ್ರ ತಾಯಿ ಕೈಯ ಕೊಟ್ಟು ಮತ್ತೆ ಮುಂದೆ ಹೊಂಡ್ತು. ಏನು ನಡೆದಿತ್ತು ಅಂತ ತಿಳ್ಕೊಂಡು ಭಾಳ ಮಂದಿ ಮರುದಿವಸ ದೊಡ್ಡ ಪತ್ರಕರ್ತರು ಅವ್ರ ಮನೆಗೆ ಹೋಗ್ತಾರೆ ಸುದ್ದಿ ಮಾಡಕ್ಕೆ. ಅವ್ರು ಹೋಗ್ತಾರೆ, ಇಲ್ಲ ಮದ ಬಂದು ಎಲ್ಲ ಹಾಳು ಮಾಡೈತೆ ಆನೆ, ನಿಮ್ಮ ಮಗನ ಮಾತ್ರ ಯಾಕೆ ಅದು ನಿಮ್ಮ ಸೊಂಡಿಲಿಂದ ನಿಮ್ಮ ಕೈಯಾಗ ಕೊಟ್ಟು ಮಗಗೇನು ಮಾಡಲಾರ್ದನ್ನು ಉಳುಕಿದ್ದ ಹಾನಿ ಮಾಡ್ತು ಅಂತಂದಾಗ ಇಲ್ಲಿ ಕುಂತು ಎಲ್ಲ ಹಿರಿಯರು ತಾಯಂದರು ಶರಣ ಬಂಧುಗಳು ತಲೆಯಾಗ ಇಟ್ಕೋಬೇಕು. ಅವಾಗ ಅವ್ರ ತಾಯಿ ಹೇಳಿದ್ಲು, ಇಲ್ಲ ಇವತ್ತೇನೋ ಆನೆಗೆ ಮದ ಬಂದದ ಕರೆ, ಬಟ್ ದಿವಸ ಇದ ರೋಡ್ನಾಗ ಹೋಗಿತ್ತಲ್ಲ, ಅವಾಗ ಹೋಗುವಂಥ ಟೈಮ್ದೊಳಗೆ ಈ ಆನೆಗೆ ನನ್ನ ಮಗನ ಕೈಯಾಗಿಂದ ದಿವಸ ಒಂದೊಂದು ಬಾಳೆಹಣ್ಣು ಕೊಟ್ಟು ತಿನ್ನಿಸ್ತಿದ್ದೆ, ಅದು ಒಂದು ನೆನಪಿಟ್ಕೊಂಡು ನನ್ನ ಮಗನ ಕೈಯಾಗ ಕೊಟ್ಟು ಮುಂದೆ ಹೋಯ್ತು ಅಂತ ಹೇಳಿ ಹೊಡ್ರಿ ಒಂದು ಜೋರ. ಒಂದು ಬಾಳೆಹಣ್ಣನ್ನು ದಿವಸ ಕೊಟ್ಟಿದ್ದನ್ನು ನೆನಪಿನಾಗ ಇಟ್ಕೊಂಡು ಆನೆ ಮುಂದೆ ಹೊಕ್ಕದ. ನೀ ಮನುಷ್ಯನ ಉದ್ದಕ್ಕೆ ಬೇಕಾದಂಥ ಸುರಿದ್ರು ಸಹಿತ 100 ಕೆಲಸದಾಗ ಒಂದು ಕೆಲಸ ಆಗಲಿಲ್ಲ ಅಂದರೆ 99 ಮಾಡಿದ್ದು ವೇಸ್ಟ್ ಅಕ್ಕವ, ಇನ್ನೂ ಒಂದು ಕೆಲಸ ಮಾಡಲಿಲ್ಲ ಅಂದ್ರೆ ಅವಂದೇನು ಹಚ್ಚಿದಾಗ ಬೇಡ ನಡಿ ಹೋಗೋಣ ಆ ಕಡೆ. ಎದಕ್ಕೆ ಬಂದೀವಿ, ಯಾವ ವೇದಿಕೆ ಕುಂತೀವಿ, ಮಾಡೋದಾದ್ರೆ ಸಾಧನೆ ಹಿಂಗೆ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಸುಂದರ್ ಪಿಚ್ಚೆ ಅಂತ ತಿಳ್ಕೊಂಡು ಇವತ್ತೇನು ಕೈಯಾಗ ಎಲ್ಲರ ಕೈಯಾಗ ಆ್ಯಂಡ್ರಾಯ್ಡ್ ಮೊಬೈಲ್ಗಳದಾವಲ್ಲ, ಆ ಮೊಬೈಲ್ನೊಳಗೆ ಗೂಗಲ್ ಅಂತ ಐತಲ್ಲ, ಆ ಗೂಗಲ್ ಕಂಪ್ನಿ CEO ಅವ ತಮಿಳ್ನಾಡಿನ ಬ್ರಾಹ್ಮಣರು ಅಮೇರಿಕದಾಗಿರ್ತಾರೆ. ಅವನ ಪಗಾರ ಎಷ್ಟೈತೆ ಅಂತ ಮಾಡಿರಿ ನೀವು, 1 ಗಂಟೆಗೆ 12 ಲಕ್ಷ, 1 ಗಂಟೆಗೆ 12 ಲಕ್ಷ ರೂಪಾಯಿ ದುಡಿತಾನೆ. ಅಷ್ಟೇ ಅಲ್ಲ, ವರ್ಷಕ್ಕೆ 2,500 ಕೋಟಿ ರೂಪಾಯಿ ಪಗಾರ ಐತೆ ಅವಂಗೆ. ಅವನು ಚಲೋ ಮಾತಾಡ್ಯಾನ ಸಾವ್ಕಾರ. ಭಾಳ ಮಂದಿ ಚಲೋ ಡ್ರೆಸ್ ಹಾಕ್ಕೊಂಡು ಅಗದಿ ಚಲೋ ಗಾಗಲ್ ಹಾಕ್ಕೊಂಡು ಮತ್ತೊಂದು ಮಾಡಿಕೊಂಡು ನಾವು ಶ್ರೀಮಂತರಂಗೆ ಕಾಣಬೇಕಂತ ಬಯಸ್ತಾರ. ಶ್ರೀಮಂತರಂಗೆ ಕಾಣೋ ಹಂಗೆ ಬದುಕಾಕೆ ಹೋಗ್ಬೇಡ್ರಿ. ಅವ ಹೇಳಿದ ಮಾತಿದು, ಗಂಟೆಗೆ 12 ಲಕ್ಷ ಎಲ್ಲ ನಮಸ್ಕಂತ ತಿಳ್ಕೊಂಡು ಒಬ್ಬರು ಅದಾರ, ಅವನು ಇವನಕ್ಕಿಂತ ದುಪ್ಪಟ್ಟೈತಿ ಪಗಾರ. ಎಷ್ಟಿಷ್ಟು ಮಂದಿ ಎಂತಿಂಥವ್ರು ರೊಕ್ಕ ಮಾಡ್ಬೇಕನ್ನೋರು ಎಷ್ಟಿಷ್ಟು ಮಂದಿ ಅಂತ ಜಗತ್ತಿನ ಟಾಪ್ ಮೋಸ್ಟ್ 10 ಶ್ರೀಮಂತರಂತ ಏನದ್ರಲ್ಲ ಅವ್ರೊಳಗೆ 1ನೇ ನಂಬರ್ ಹೆಸರಿನೊಳಗೆ ಐತೆ ಅವ್ನು. ಅವ್ರು ಒಂದು ಮಾತನ್ನು ಹೇಳ್ತಾರೆ ಸುಂದರ್ ಪಿಚ್ಚೆ, ಜಗತ್ತಿನೊಳಗೆ ನೀವು ಶ್ರೀಮಂತರಂಗೆ ಕಾಣೋ ಹಂಗೆ ಬದುಕಾಕೆ ಹೋಗ್ಬೇಡ್ರಿ. ಅಷ್ಟು 2,500 ರೂಪಾಯಿ 2,500 ಕೋಟಿ ಪಗಾರ ಇದ್ರೂ ಸಹಿತ
ಒಂದು ದಿವಸನೂ ಚಲೋ ಸೂಟ್ ಹಾಕಿಲ್ಲ, ಚಲೋ ಬೂಟ್ ಹಾಕಿಲ್ಲ, ಚಲೋ ಅಗದಿ ಹೌದು ಅನ್ನುವಂಥ ಗಡಿಯಾರ ಕಟ್ಟಿಲ್ಲ, ದೊಡ್ಡ ಅದ್ಭುತ ಆದಂಥ ಗಾಡಿ ಒಳಗೆ ಅಡ್ಡಾಡೋದಿಲ್ಲ. ಆತ ಕೇಳ್ತಾನೆ, ಸಿಂಪಲ್ ಅದಾನ, ಸರಳ ಅದಾನ. ಜೀವನದೊಳಗೆ ಯಾವುದು ಭಾಳ ಕಠಿಣ ಅಂತಂದ್ರೆ ಜೀನಾ ಸರಳ ಹೈ, ಅವ್ರ ಮರಣ ಬಿ ಸರಳ ಹೈ, ಅವ್ರ ಕಠಿಣ ಕ್ಯಾ ಹೈ ಅಂತ ತಿಳ್ಕೊಂಡು ಯಾರೋ ಕೇಳಿದರು. ಜೀನಾ ಅಂದರೆ ಹುಟ್ಟೋದು, ಮರಣ ಅಂದ್ರೆ ಸಾಯೋದು. ಹುಟ್ಟೋದು ಭಾಳ ಹಗರ ಐತಿ, ಸಾಯೋದು ಭಾಳ ಹಗರ ಐತಿ, ಬಟ್ ಬದುಕಿರುವಾಗ ಸರಳ ಆಗಿದ್ದು ಬದುಕೋದು ಭಾಳ ಕಠಿಣ ಐತಿ ಅನ್ನುವಂಥ ಮಾತನ್ನು ಮೇಧಾವಿಗಳು ಹೇಳುತ್ತಾರೆ. ನೋಡಿ, ವಿಚಾರ ಮಾಡಿ ಅವ ಒಂದು ಮಾತು ಹೇಳಿದ್ದಾರೆ, ಕಿಮ್ಮತ್ತು ಅಷ್ಟು ಸರಳ. ನೀವು ಶ್ರೀಮಂತರಂಗೆ ಕಾಣುವಂಗೆ ಬದುಕೋದಕ್ಕಿಂತ ಶ್ರೀಮಂತರಾಗೇ ಜಗತ್ತಿನಾಗ ಬದುಕ್ರಿ, ನಿಮಗೆ ಕಿಮ್ಮತ್ತು ಬರ್ತೈತೆ ಅಂತ ಸುಂದರ್ ಪಿಚ್ಚೆ ಹೇಳ್ತಾನೆ. ಅವ್ರಂಗೆ ಕಾಣಕ್ಕೆ ಹೋಗ್ಬೇಡ್ರಿ, ನೀವು ಕರೆನೇ ಶ್ರೀಮಂತರಾಗ್ರಿ ಅಂತ. ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳ ವಿಚಾರಧಾರೆಗಳನ್ನು ನಮ್ಮ ಮಕ್ಕಳಿಗೆ ಹೇಳಿಕೊಡುವಂಥ ಪ್ರಯತ್ನ ಮಾಡೋದು. ನೀವು ಚೈನಾ ದೇಶದ ಬಗ್ಗೆ ಹೊಗಳಿದ ಕೂಡಲೇ ನಮ್ಮ ದೇಶ ಬಿಟ್ಟು ಚೈನಾ ಹೋಗ್ತಾರಂತ ಭಾಳ ಮಂದಿ ಅನ್ಕೋಬೋದು. ಚೈನಾದೊಳಗೆ ತಮ್ಮ ಮಕ್ಕಳಿಗೆ ನಾವು ಇವತ್ತಿನ ದಿವಸ ಮಕ್ಕಳನ್ನು ಪಿಕ್ನಿಕ್ ಕರ್ಕೊಂಡು ಹೋಗ್ತೀವಲ್ಲ, ಶಾಲೆ ಒಳಗೆ ವಾರ್ಷಿಕದ ಇದರೊಳಗೆ ಇದಕ್ಕೆ ಕರ್ಕೊಂಡು ಹೋಗ್ತಾರೆ, ಅದು ಏನೋ ಒಂದು ಶೈಕ್ಷಣಿಕ ಪ್ರವಾಸ ಅಂತ ತಿಳ್ಕೊಂಡು. ಬಟ್ ಚೀನಾ ಸಂಸ್ಕೃತಿ ಒಳಗೆ ಏನು ಮಾಡ್ತಾರೆ ಅಂತಂದರೆ, ಹೇಗೆ ಒಂದು ದಿವಸ ಹೊರಗೆ ಹೋಗಿ ತಮ್ಮ ಮಕ್ಕಳನ್ನು ಎಂಟರ್ಟೈನ್ಮೆಂಟ್ ಮಾಡ್ಕೊಂಬರ್ಬೇಕು ಅನ್ನುವಂಥ ಕಾರಣಕ್ಕೆ ಹೊರಗೆ ಹೋಗಿ ಅವ್ರನ್ನ ಪ್ರವಾಸ ಮಾಡ್ಕೊಂಬರ್ಬೇಕು ಅನ್ನುವಂಥದ್ದು ಗೊತ್ತೈತಲ್ಲ. ಆದರೆ ಚೀನಾ ದೇಶದೊಳಗೆ ಅವ್ರನ್ನ ಪ್ರವಾಸಕ್ಕೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಅವ್ರ ಅಪ್ಪ ಅವ ದುಡಿ ಜಾಗ ಕರ್ಕೊಂಡು ಹೋಗ್ತಾರೆ. ಅವ್ರ ಅಪ್ಪ ಅವ ದುಡಿಯುವಂಥ ಜಾಗ ಕರ್ಕೊಂಡು ಹೋದ್ರೆ ಅವರಪ್ಪ ಹಮಾಲಿ ಮಾಡ್ತಿದ್ರು ತೋರಿಸ್ತಾರೆ, ಅವ್ರ ತಾಯಿ ಮತ್ತೊಬ್ಬರ ಮನೆಯೊಳಗೆ ಅಡುಗೆ ಮಾಡ್ತಿದ್ರು ತೋರಿಸ್ತಾರೆ, ಅವ್ರ ತಂದೆ ಎಲ್ಲಾದರೂ ಮತ್ತೊಂದು ಕಡೆ ಹೋಗಿ ಗಾಡಿ ಒಳಗೆ ಮಾಲ್ ಹಿರೋದು ಇಳಿಸೋದು ಮಾಡೋದು ಇದ್ರೆ ತೋರಿಸ್ತಾರೆ. ತೋರಿಸಿ ಜ್ಞಾನ ಕೊಡ್ತಾರೆ. ನೀನು ಚಂದ ಉಣಿಸ್ಬೇಕು, ನೀ ಚಂದ ಓದಬೇಕು, ನೀ ಚಂದ ಕಲಿಬೇಕು ಅನ್ನುವಂಥ ಕಾರಣಕ್ಕೆ ನಿನಗೂ ಗೊತ್ತಾಗಲಾರ್ದಂಗೆ ನಿಮ್ಮ ತಂದೆ ತಾಯಿ ಇಷ್ಟಾಕೊಂಡ ಬೆವ್ರು ಹರಿಸಾಕತ್ತಾರೆ ನೋಡು ಅಂತ ತಿಳ್ಕೊಂಡು ಸಣ್ಣ ವಯಸ್ಸಿನೊಳಗೆ ಅವ್ರಿಗೆ ಜ್ಞಾನ ಕೊಟ್ಟಿದ್ದಕ್ಕಾಗಿ ಜಗತ್ತಿನೊಳಗೆ ಇವತ್ತು ಭಾರಿ ಟೆಕ್ನಾಲಜಿ ಒಳಗೆ ಅವ್ರು ಮುಂದೆ ಹೋಗ್ತಾರೆ ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಅಂತ ಉದ್ದೇಶ ಏನು ಅಂತಂದರೆ, ಭಗವಂತ ಹೊಳ್ಳಬಳ್ಳ ಈ ಜೀವನವನ್ನು ಯಾರಿಗೂ ಕೊಡೋದಿಲ್ಲ. ಇಲ್ಲಿ ಕುಂತವ್ರೆಲ್ಲ ತಲೆಯಾಗಿ ಇಟ್ಕೊಳ್ಬೇಕು. ಭಾಳ ಮಂದಿ ಏನು ತಿಳ್ಕೊಂಡಾರ, ಹೊಟ್ಯಾಗ ಕೂಸಿರ್ಬೇಕಾದ್ರೆ ಭಗವಂತನ ಸ್ಮರಣೆ ಮಾಡ್ತೈತಿ. ಹುಡುಗ ಅದು ಹುಡುಗಿರಲಿ ಹೊಟ್ಯಾಗಿರುವಂಥ ಕೂಸು ಅಂತದಂತ. ಭಗವಂತ ನನ್ನ ಹೊರಗೆ ಬಿಡು, ನೀ ಮೊದಲು ತಾಯಿ ಗರ್ಭದಿಂದ ಹೊರಗೆ ಬಂದ ಕೂಡಲೇ ನಿನ್ನ ಬಿಟ್ಟರೆ ನಾ ಯಾರನ್ನು ನೆನೆಯೋದಿಲ್ಲ ಈ ಭೂಮಿ ಮೇಲೆ. ನಿನ್ನ ಸ್ಮರಣ ಮಾಡ್ಕೊತ ಇರ್ತೀನಪ್ಪ, ಯಾಕೆ ನಾನು ಇಲ್ಲಿ ಒಳಗೆ ಇಟ್ಕೊಂಡು ಕುಂತೀವಿ, ಹೊರಗೆ ಕಳಿಸ್ತಾನೆ ಅಂತ ತಿಳ್ಕೊಂಡು ಹೊಟ್ಯಾಗಿರುವಂಥ ಕೂಸು ಭಗವಂತಕ್ಕೆ ಪ್ರಾರ್ಥನೆ ಮಾಡ್ತದೆ. ಏನಂತ, ನಾನು ಹೊರಗೆ ಕಳಿಸು, ನಿನ್ನ ಧ್ಯಾನ ಮಾಡ್ತೀನಿ, ನಿನ್ನ ಬಗ್ಗೆ ನಾನು ಚಿಂತನೆ ಮಾಡ್ತೀನಿ, ನಿನ್ನ ಬಿಟ್ಟರೆ ಯಾರು ಇಲ್ಲ, ನಿನ್ನ ಹಾಡಿ ಹೊಗಳ್ತೀನಿ. ಮತ್ತು ಪರಮಾತ್ಮ ಮನುಷ್ಯನ ಸೃಷ್ಟಿ ಮಾಡಿದ್ದು ಅದಕ್ಕೆ. ಜಗತ್ತನ್ನೆಲ್ಲ ಸೃಷ್ಟಿ ಮಾಡಿ ಅನೇಕ ಪ್ರಾಣಿಗಳನ್ನು ಸೃಷ್ಟಿ ಮಾಡಿದ. ಅನೇಕ ಪ್ರಾಣಿಗಳು ಸೃಷ್ಟಿ ಆದ ನಂತರದಲ್ಲಿ ಒಂದು ಸಲ ಅವ ಹಿಂಗೆ ತೆಳಗೆ ಬಂದ, ಯಾವ ಒಂದು ನಾವು ನೋಡುವಲು, ಒಂದು ಅವನ ಕೂಟ ಮಾತಾಡುವಲು. ಜಗತ್ತು ಸುಂದರ ಐತಿ, ಸೃಷ್ಟಿನರ ಸುಂದರ ಐತಿ. ಆದರೆ ಯಾರು ಅವನ ಬಗ್ಗೆ ಇದನ್ನು ಮಾಡಿಯಪ್ಪ, ಎಷ್ಟು ಚಂದ ನಮಗೆ ಮಾಡಿಟ್ಟಿಪ್ಪ ಅಂತ ಅನ್ನೋರು ಯಾರೂ ಸಿಗಲೇ ಇಲ್ಲ. ಅವಾಗ ಜ್ಞಾನೋದಯ ಆಯಿತು. ಬಹುತೇಕ ಈ ಪ್ರಾಣಿಗಳನ್ನು ಮಾಡೋದರಿಂದ ನನಗೇನು ಲಾಭ ಇಲ್ಲ, ನಾ ಮಾಡಿದ್ದ ಸೃಷ್ಟಿಯನ್ನು ಹೊಗಳುವಂಥವ್ರು ಯಾರಾದರೂ ಬೇಕಲ್ಲ ಅಂತ ಹೊಗಳಾಕಂತ ಬಂದವ್ರು ನಾವು ಅವನ್ನ ಹೊಗಳೋದು ಬಿಟ್ವಿ, ನಮ್ಮನ್ನು ನಾವು ಹೊಗಳ್ಕೊಂತ ಕುಂತ್ವಿ. ಇಲ್ಲಿ ಯಾರು ಇಷ್ಟು ಇದಾದ ಕೂಡಲೇ ಇವ್ರು ಹಂಗೆ ಅವ್ರು ಹಂಗೆ ಅಂತ. ಆದರೆ ಅವನು ಹೊಗಳಾಕೆ ಬಂದವ್ರು ನಾವಿಲ್ಲೇ. ಮನುಷ್ಯನ ಸೃಷ್ಟಿ ಮಾಡಿ ಒಂದು ದಿವಸ ಬಂದವ ಈ ಭೂಮಿ ಮೇಲೆ ಬಂದ, ನಾನು ಹೊಗಳ್ತಾನಿವ ಅಂತ ತಿಳ್ಕೊಂಡು ಬಂದ ಕೂಡಲೇ ಒಂದು ಪಾತ್ರಗಿತ್ತಿ ಪತಂಗ ಅಂತಿರಲ್ಲ, ಪತಂಗದ ಮುಂದೆ ನಿಂತ. ಹೆಂಗೈತೆ ನಾ ಮಾಡಿದ ಸೃಷ್ಟಿ ಅಂತ ಕೇಳಿದ ಭಗವಂತ. ಹೆಂಗೈತೆ ಅಂದ ಕೂಡಲೇ ಪಾತ್ರಗಿತ್ತಂತದ. ಎಷ್ಟು ವಿಶಾಲ ಜಗತ್ತು ಪರಮಾತ್ಮನೇ, ಏನು ಚೊತ್ತಿ ಅಲ್ಲಿ ಆಕಾಶ, ಯಾವ ಕಡೆ ಹೋಗ್ತೆ ಆ ಕಡೆ ಸುಂದರವಾದಂಥ ಗಿಡಗಳದಾವ. ಇಂಥ ಅದ್ಭುತ ಸೃಷ್ಟಿ ಒಳಗೆ ನಾ ಎಷ್ಟು ದಿವಸ ಬದುಕ್ತೀನಿ ಅನ್ನುವಂಥದ್ದು ಮುಖ್ಯ ಅಲ್ಲ, ಆನಂದವಾಗಿ ಬದುಕ್ತೀನಲ್ಲ. ಇದಕ್ಕಿಂತ ದೊಡ್ಡ ಸೃಷ್ಟಿ ಏನೈತಿ ಪರಮಾತ್ಮನೇ, ನಿನಗೊಂದು ದೊಡ್ಡ ಶೆಲುಟ್ ಅಂತ ಅದು ಪಾತ್ರಗಿತ್ತಿ. ಮುಂದೆ ಸ್ವಲ್ಪ ಕೋಗಿಲೆ ಹತ್ರ ಬಂದ, ಹೆಂಗೈತಿ ನಾ ಮಾಡಿದ ಸೃಷ್ಟಿ ನೋಡಪ್ಪ, ನನಗೆ 3 ತಿಂಗಳ ಆನಂದ ಇರುವಲ್ಲಕ್ಕೆ, 3 ತಿಂಗಳ ಆನಂದ ಪಡ್ಕೊಳ್ಳೋದಕ್ಕೆ 9 ತಿಂಗಳು ಪ್ರಯತ್ನ ಪಡ್ತೀನಿ ನಾನು. ಯುಗಾದಿ ಬರೋದಕ್ಕಿಂತ ಮುಂಚೆಕ್ಕೆ ವಸಂತದ ಗಾಳಿ ಬೀಸಕತ್ತು ಅಂದ್ರೆ, ವಸಂತದ ಗಾಳಿ ಟೈಮ್ದೊಳಗೆ ಎಲ್ಲ ಮಾಮರಗಳು ಚಿಗುರುತ್ತಾವ, ಬೇವಿನ ಗಿಡಗಳೆಲ್ಲ ಹೂಗಳನ್ನು ಬಿಡ್ತಾವ, ಎಲ್ಲ ಗಿಡಗಳು ಹಣ್ಣು ಕಾಯಿಗಳನ್ನು ಬಿಡ್ತಾವ. ಅಂಥ ಟೈಮ್ದೊಳಗೆ ನನ್ನ ದನಿ ಹೊರಗೆ ಬರ್ತದೆ. ಅಲ್ಲಿ ಮಟ್ಟ ನನ್ನ ಕಾಯಿಗೆ ಅಂತಲೇ ತಿಳ್ಕೊಂಡಿರ್ತಾರೆ ಮಂದಿ. ಯಾಕಂದ್ರೆ ಕಾಗಿ ಕೋಗಿಲೆ ನೋಡೋದಕ್ಕೆ ಎರಡೂ ಒಂದೇ ಇರ್ತಾವೆ. ಅದಕ್ಕೆ ಹೇಳಿದರು, ಕಾಕ ಕೃಷ್ಣ ಪಿಕ ಕೃಷ್ಣ ಕೋಬೇದ ಪಿಕ ಕಾಕಯೋ ವಸಂತ ಸಮಯೇ ಪ್ರಾಪ್ತೆ ಕಾಕ ಪಿಕ. ಕಾಗಿ ಮತ್ತು ಕೋಗಿಲೆ ನೋಡೋದಕ್ಕೆ ಎರಡೂ ಒಂದೇ ಇರ್ತಾವೆ. ಆದರೆ ವಸಂತ ಸಮಯ ಬಂದಾಗ ಅದರ ಕೋಗಿಲೆಯ ಕಂಠದಿಂದ, ಹಾಗಾದ್ರೆ ನಿಮ್ಮನ್ನು ನಾ ಕೇಳ್ತೀನಿ, ಕಾಗಿ ಒದರ್ತದ ಅಂತ ಕೇಳ್ತಾರೆ, ಕೋಗಿಲೆ ಒದರ್ತದ ಅಂತದ್ದು ಹಾಡ್ತದಂಥದ್ದು. ಏನಂತಾರವ, ಕೋಗಿಲೆ ಹಾಡುತ್ತಾ ಒದರುತ್ತಾ ಹಾಡ್ತದ, ಕಾಗಿ ಒದರ್ತದ ಹಾಡ್ತದ. ನೋಡ್ರಿ, ಒಂದು ಕೋಗಿಲೆ
ಅದು ಕೂಗಿದ್ರೆ ಹಾಡ್ತದ ಅಂತ ಹೇಳ್ತಾರೆ. ಒಂದು ಕಾಗೆ ಅದು ಒದರಿದ್ರೆ ಅದು ಹಾಡಿದ್ರೆ ಒದರ್ತದ ಅಂತ ಹೇಳ್ತಾರೆ. ಹಾಗಾದರೆ ಕೋಗಿಲೆ ಮಾಡಿರುವಂಥ ಉಪಕಾರ ಏನು, ಕಾಗಿ ಮಾಡಿರುವಂಥ ಅಪಕಾರ ಏನು? ಬಹುತೇಕ ನಮಗೆ ಯಾರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಆದರೆ ಯಾವುದು ಮನುಷ್ಯನಿಗೆ ಇಂಪನಿಸ್ತದ ಅದನ್ನು ಭಾಳಷ್ಟು ಆನಂದವಾಗಿ ಹೊಗಳ್ತಾನೆ, ಅದಕ್ಕೆ ಕೋಗಿಲೆ ಅಂತದ. ಬಹುತೇಕ ಈ ಜಗತ್ತಿನೊಳಗೆ 3 ತಿಂಗಳು ನಾ ಬದುಕೋದಕ್ಕಾಗಿ ನಿನ್ನ ಸೃಷ್ಟಿಯನ್ನು ಜಪ ಮಾಡ್ಕೊಂಡಿರ್ತೀನಿ ಭಗವಂತೆ. ಯಾರು ಕೇಳ್ತಾರೋ ಬಿಡ್ತಾರೋ ನನಗಂಕ ಗೊತ್ತಿಲ್ಲ. ಹಾಗಾದರೆ ಈ ಕೇಳಿ ಹಾಡಿ ಆನಂದ ಪಡುವುದನೇ ಅಯ್ಯ ನೀ ಕೇಳಿದರೆ ಕೇಳು, ಕೇಳದಿರ್ದಡೆ ಮಾಡು, ನಾನಿನ್ನ ಹಾಡಿದಲ್ಲದೆ ಸೈರಿಸಲಾರೆನಯ್ಯ. ನೀ ಕೇಳ್ತಿ ಅಂತ ಹಾಡ್ಬೇಕನ್ನೋರು ನಾವು, ನೀವು ಕೇಳ್ರಿ ಅಂತ ನಾ ಹೇಳಾವ, ಇವ್ರು ಕೇಳಿ ಅಂತ ಹಾಡೋರು. ಆದರೆ ಅಕ್ಕ ಅಂತಾಳ ಅಯ್ಯ ನೀ ಕೇಳಿದರೆ ಕೇಳು, ಕೇಳದಿರ್ದಡೆ ಮಾಡು, ನಾ ನಿಮ್ಮ ಹಾಡಿದಲ್ಲದ ಸೈರಿಸಲಾರೆನಯ್ಯ. ನೀ ಕೇಳಬೇಕಂತಿಲ್ಲ, ನೀ ನೋಡಬೇಕಂತಿಲ್ಲ, ಅಯ್ಯ ನೀ ನೋಡಿದರೆ ನೋಡು, ನೀ ನೋಡೋದಿರ್ದಡೆ ಬಿಡು, ನನಗೇನಾಗದೆ ಕಟ್ಟದ, ನಾನಿನ್ನ ನೋಡಿಲ್ಲದನೆ ಸೈರಿಸಲಾರೆನಯ್ಯ. ನೀ ನನ್ನ ನೋಡ್ಬೇಕಂತ ಯಾವ ಇರಾದನೆ ನನಗಿಲ್ಲ. ಯಾಕೆ ಅಕ್ಕ ದೊಡ್ಡಕ್ಕೆ ಅಕ್ಕಾಳ ಅಂದ್ರೆ ಇದಕ್ಕೆ ದೊಡ್ಡಕ್ಕೆ ಅಕ್ಕಾಳ. ಎಷ್ಟು ಮಂದಿ ತಾಯಂದ್ರೆ ಹುಟ್ಟ್ಯಾರ, ಎಲ್ಲರೂ ಅಕ್ಕ ಮಾದೇವಿ ಆಗಕ್ಕತ್ತೇನು? ನಮ್ಮ ಭಕ್ತಿ ಬೇರೆ ಅವು. ನಾವು ಬಂದು ಸ್ವಾಮಿಗಳು ಯಾರು ಪಟ್ನ ಬಂದು ಕೂಡಲೇ ಮಾತಾಡ್ಸ್ಲಿಲ್ಲ ಅಂದ್ರೆ ಅಯ್ಯಯ್ಯ ಸ್ವಾಮಿಗಳು ಏನು ನೋಡಲಿಲ್ಲ ಬಿಡು ನಮ್ಮನ್ನು, ಇವ್ರು ಬಂದು ಕೂಡಲೇ ಹಿಡ್ಕೊಂಡು ನಿಂದಿರ್ಬೇಕು ಆರ್ತಿನ, ಬರ್ರಿವಾ ಈಗ ಬಂದಿರ ಬಂದ್ರಿಪ್ಪ ಈಗ ಬಂದಿರನ ಅಂತ. ಆದ್ರೆ ಅಕ್ಕ ಮಾದೇವಿ ಅಂತಾಳೆ ಅಯ್ಯ ನೀ ನೋಡಿದರೆ ನೋಡು, ನೋಡದಿರ್ತಡೆ ಬಿಡು, ನಾನಿನ್ನ ನೋಡಿದಲ್ಲದೆ ಸೈಲಿಸಲಾರೆನಯ್ಯ. ನೋಡ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ, ಬಟ್ ನಿನ್ನ ನೋಡೋದ್ರಿಂದ ನನಗೆ ಪರಮ ಸಂತಸ ಐತಿ. ನಾನು ಎಲ್ಲಿದ್ರು ಸಹಿತ ನೀ ಕಣ್ಣು ಮುಚ್ಕೊಂಡು ಕುಂತಿದ್ರು ಸಹಿತ ನಿನ್ನೆ ನೋಡಿ ಹೋದ್ರೆ ನನಗೆ ಆನಂದ ಆಕತ್ತೆ ಅಂತ ತಿಳ್ಕೊಂಡು ಅಕ್ಕ ಮಾದೇವಿ ಗುಡಿಗೆ ಬರ್ತಾಳೆ. ನೀವು ಹಂಗಲ್ಲ, ಮೊದಲು ಅಪ್ಲೈ ಮಾಡ್ತೀರಿ ನೀವು ದೇವ್ರಿಗೆ ಬಂದು. ಅಪ್ಲೈ ಮಾಡಿದ ಕೂಡಲೇ ರಿಪ್ಲೈ ಆಕತ್ತದ. ರಿಪ್ಲೈ ಆದ ಕೂಡಲೇ ಸಪ್ಲೈ ಆಗ್ಬೇಕಂದ್ರೆ ಪವರ್ಫುಲ್ ದೇವ್ರು. ಹತ್ತಿ ಕಟ್ಟಿಗೆ ಅಂತ 2 ಊದು ಬತ್ತಿ ತೊಗೊಂಬರೋದು, ಇದ್ದು ಎಣ್ಣೆ ಬತ್ತಿ ಅಲ್ಲೇ ಗುಡಿಗೆ ವರ್ಷ ಹೋಗೋದು, ಭಕ್ತರು ಅಂತಾರನ ಅದಕ್ಕೆ. ಹತ್ತಿ ಕಟ್ಟಿಗೆ ಅಂತ 2 ಬತ್ತಿ ಏನ್ರಿ 12 ವರ್ಷ ಆತ ಅಜ್ಜಗೆ ದೀಪ ಹಚ್ಚಕತ್ತು ಕಣ್ಣ ತೆಗಿವಲ್ಲ ಅಜ್ಜ. ಅವ ಕಣ್ಣು ಮುಚ್ಕೊಂಡು ಕುಂತಿದ್ರು, ನೀವೆಲ್ಲಿ ಕುಂದಿರ್ತಿದ್ರಿ ಇಲ್ಲಿ? ಭಗವಂತ ಕಣ್ಣು ಎಂದೂ ಮುಚ್ಕೊಂಡು ಕುಂತಿಲ್ಲ. ಏನು ಅದ್ಭುತ ಸೃಷ್ಟಿ ಮಾಡಿಟ್ಟ ನೋಡ್ರಿ, ಎಂಥ ಅದ್ಭುತ ಸೃಷ್ಟಿಯನ್ನು ಮಾಡಿಟ್ಟ. ನೀ ಹುಟ್ಟೋದಕ್ಕಿಂತ ಮುಂಚೆಕ್ಕೆ ಭಗವಂತನ ಸೃಷ್ಟಿಯ ವೈಶಿಷ್ಟ್ಯ ಎಷ್ಟು ದೊಡ್ಡದು ಅಂತಂದ್ರೆ ನೀ ಹುಟ್ಟತೀಯ ಅನ್ನುವಂಥದ್ದನ್ನು 9 ತಿಂಗಳು ಮುಂಚೆಕ್ಕೆ ಗೊತ್ತು ಮಾಡ್ತಾನೆ. ಬಟ್ ಈ ಜಗತ್ತು ನೀ ಬಿಟ್ಟು ಹೋಗಿ ಅಂದ್ರೆ 9 ಸೆಕೆಂಡನ್ನು ಗೊತ್ತು ಮಾಡಲಾರ್ದಂಗೆ ಪರಮಾತ್ಮ ಉಪಕಾರ ಮಾಡ್ಯಾನಂದ್ರೆ ಇದಕ್ಕಿಂತ ದೊಡ್ಡದು ಇನ್ನೇನು ಮಾಡ್ಬೇಕು ಅವ ನಮಗೆ? 9 ತಿಂಗಳು ಮನುಷ್ಯ ಹುಟ್ಟತಾನ ಅನ್ನುವಂಥದ್ದು ಗೊತ್ತಾಗಬೇಕಾದ್ರೆ 9 ತಿಂಗಳು. ಗಂಡು ಬರ್ತತ್ತೋ ಹೆಣ್ಣು ಬರ್ತತ್ತೋ ಗೊತ್ತಿಲ್ಲ, ಅವ್ನಿಗೇನು ಬೇಕು ಎಲ್ಲ ತಯಾರು ಮಾಡ್ಕೊಂಡು ಕುಂದ್ರಿ. ಅವ್ನಿಗೇನು ಜಾಗ ಬೇಕು, ಸಾಲಿಗೆ ಹೋಗಕ್ಕೆ ಇದು ಬೇಕು, ದುಡಿ ಅಂತ ತಿಳ್ಕೊಂಡು 9 ತಿಂಗಳು ಮುಂಚೆಗೆ ಗೊತ್ತು ಮಾಡ್ತಾರೆ. ಆದರೆ ಜಗತ್ತನ್ನು ಬಿಟ್ಟು ಹೋಗ್ಬೇಕಾದ್ರೆ 9 ತಿಂಗಳಲ್ಲ 9 ಸೆಕೆಂಡನ್ನು ಗೊತ್ತಾಗಂದ್ರು. 9 ಸೆಕೆಂಡನ್ನು ಗೊತ್ತಾಗ ಹಿಂಗೆ ಕುಂತಿದ್ದನ್ರಿ, ಹಿಂಗೆ ಎದ್ದು ಓದನ್ರಿ. ಎಲ್ಲಿ ಓದನ್ರಿ? ನೀ ಹುಟ್ಟಿಸಿದಲ್ಲಿ ಹುಟ್ಟಿ, ನೀ ಸಾಯಂದಲ್ಲಿ ಸಾಯದೆ, ಸಾವು ಎನ್ನ ವಶವೇ ಅಯ್ಯ. ಬಸವಣ್ಣವ್ರು ಹೇಳ್ತಾರೆ, ನೀ ಹುಟ್ಟಂದಲ್ಲಿ ಹುಟ್ಟಬೇಕು, ಅವ ಸಾಯಂದಲ್ಲಿ ಸಾಯಬೇಕು. ಕುಂಭ ಹೇಳ್ದ ಸತ್ರಿ ಮಂದಿ ಅಂದ್ರೆ ಹೌದು, ಅವ್ರು ಸಾವಲ್ಲಿ ಐತಿ, ಸಾವಲ್ಲಿ ಮಟ್ಟ ಅವ್ರನ್ನ ಕರ್ಕೊಂಡು ಹೋಗೈತಿ ಅಲ್ಲಿ. ಅದಕ್ಕೆ ಬಸವಣ್ಣವ್ರು ಅಂತಾರೆ, ನೀ ಹುಟ್ಟಿಸಿದಲ್ಲಿ ಹುಟ್ಟಿ, ನೀ ಸಾಯಂದಲ್ಲಿ ಸಾಯದೆ, ಸಾವು ಎನ್ನ ವಶವೇ ಅಯ್ಯ. ನೀ ಇರುವಂದಲ್ಲಿ ಇರದೆ, ನೀ ಇರೋ ಅಂತಂದಲ್ಲಿ ಇರಬೇಕು, ನಾನು ನೀ ಹೋಗಂದಲ್ಲಿ ಹೋಗಬೇಕು. ಆದರೆ ಇದು ಯಾವುದು ಬದುಕು ನನ್ನ ಕೈಯಾಗಿಲ್ಲಪ್ಪ, ಇದೆಲ್ಲವೂ ನಿನ್ನ ಕೈಯಾಗಿರುವಂಥದ್ದು. ಮೇನ ತುದಿಯ ಗೊಂಬೆಯಂತೆ ಆಡಿದೆನಯ್ಯ ನೀ ಆಡಿಸಿದಂತೆ. ತೊಗಲು ಗೊಂಬೆ ಆಟ ಆಡಿಸೋರು ಹೆಂಗೆ ದಾರ ತೊಗೊಂಡು ಹೆಂಗೆ ಕುಣಿಸ್ತಿರ್ತಾರೆ ಗೊಂಬಿನ, ಹಂಗೆ ಪರಮಾತ್ಮ ನಮ್ಮನ್ನು ಒಂದು ದಾರ ಕಟ್ಟಿ ಗುಣಸಾಕತ್ತಾನೆ. ಇಲ್ಲಿ ಒಂದು ಹೆಣ್ಣು ಮಾಡ್ಯಾನ, ಒಂದು ಗಂಡು ಮಾಡ್ಯಾನ. ಗಂಡು ಹೆಣ್ಣು ನೋಡಿಕೊಂಡು ಯಾವ್ರವ್ರ ಆಟ ತಕ್ಕಂಗೆ ಅವು ಕುಣಿಸ್ಕೊಂತ ಕುಂತಾನಿಲ್ಲ ಭಗವಂತ. ಅವ ಕುಣ್ದಂಗೆ ಕುಣ್ಯಾಕೆ ಬಂದೀವಿ ಅಟ್ಟ ನಾವು, ಬೇರೆ ಏನೂ ಇಲ್ಲ ನಮ್ದಿಲ್ಲಿ. ಬಟ್ ಅವಂಗೆ ಆಟ ಯಾವಾಗ ಬೇಸರ ಆಗ್ತದೆ ಅವಾಗ ಜಕ್ಕೊಂಡ್ಬಿಡ್ತಾನೆ, ನಮ್ದೆಲ್ಲ ತೆಳಗೆ ಬಿದ್ದು ಹೋಗೈತಿ. ಇರೋ ಮಟ್ಟ ಅಟ್ಟ ನೋಡ್ರಿ ನೀವು, ಇರೋ ಮಟ್ಟ ಅಟ್ಟ ಭಾಳ ಚಲೋ ಇರ್ತದೆ. ಹೋದ ಮೇಲೆ ಮುಗಿದೋಯ್ತಲ್ಲ, ಯಾವಾಗ ಹೋಗ್ತದೆ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಒಂದು ಕಡೆ ಸಂತ ತುಕಾರಾಮರು ಹೇಳ್ತಾರೆ, ಮರಾವೇ ಪರಿತಿ ಕೀರ್ತಿ ರೂಪಿ ಉರಾವೆ. ನೀವು ಹುಟ್ಟಿದಂತ ಸಾಯುವುದಂತೂ ನಕ್ಕಿನ ಅದ. ಯಾವುದು ಕಟ್ಟದ ಅದು ಬೀಳತೈತೆ, ಯಾವುದು ಬೆಳೆದೈತೆ ಅದು ಬೀಳತೈತೆ, ಯಾವುದು ಹುಟ್ಟೈತೆ ಅದು ಸಾಯತೈತೆ. ಇದು ಜಗತ್ತಿನ ನಿಯಮ ಅದ. ಇದು ಮತ್ತೆ ಹುಟ್ಟಬೇಕು, ಮತ್ತೆ ಬೆಳಿಬೇಕು. ಹುಟ್ಟಿದವ್ರೆಲ್ಲರೂ ಸಾಯಲಾರ್ದಂಗೆ ಇಲ್ಲೇ ಇದ್ದು ಬಿಟ್ಟಿದ್ರೆ ಮುಂದೆ ಹುಟ್ಟವ್ರಿಗೆ ಜಾಗ ಎಲ್ಲಿ ಇರ್ತೈತಿ? ಇರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಡಿ ವಿ ಜಿಯವರು ಅಂತಾರೆ, ಹುಟ್ಟಿದವರು ಸಾಯದೆ ನಿಲ್ಲೆ, ಮುಂದೆ ಹುಟ್ಟುವರಿಗೆ ಜಗ ಎಲ್ಲೇ. ಎಷ್ಟು ಚಂದ ಕೇಳ್ತಾರೆ ನೋಡ್ರಿ. ಮುಂದೆ ಹುಟ್ಟವ್ರಿಗೆ ಎಲ್ಲಿ ಜಗ? ತೊಟ್ಟಿಲಗಳೆಷ್ಟು ಮರಣಗಳಷ್ಟು ಈ ಧರೆಯೊಳಗೆ. ನಮ್ಮ ಮಗ ಹುಟ್ಟ್ಯಾನ ಅಂದ ಕೂಡಲೇ ತೊಟ್ಲಗದಾಗ ಹಾಕ್ತೀವಿ ನಾವು ಮಕ್ಕಳನ್ನ. ಭಾಳ ಚಂದ ತೊಟ್ಟಲ ತೂಗುತ್ತೀವಿ. ತೊಟ್ಟಲ ತೂಗಾಕತ್ತೀವಿ ಅಂತಂದ್ರೆ ವಿಚಾರ ಮಾಡ್ಕೋಬೇಕು. 4 ವರ್ಷದವಾದ ನನ್ನ ಮಕ್ಕಳು 5 ವರ್ಷದವಾದ ಖುಷಿ ಪಡ್ತೀವಿ ನಾವು. ಆದರೆ ಜಗತ್ತಿನಾಗ ಹಂಗಿಲ್ಲ. ನನ್ನ ಮಗ ದೊಡ್ಡವ ಆಗಾಕತ್ತಾನಂದ್ರೆ ಸಾವಿಗೆ ಸಮೀಪ ಆಗಾಕತ್ತಾನಂತ ತಿಳ್ಕೊಬೇಕು ನಾವು.
ನನ್ನ ಮಗ ದೊಡ್ಡವರಾಗಕತ್ತಾರ, ನನ್ನ ಮಗಳು ದೊಡ್ಡಕ್ಕೆ ಆಗಕತ್ತಾಳ ಅಂದ್ರೆ ಸಾವಿಗೆ ಸಮೀಪ ಹಾಕ್ಕೊಂತ ನಿಂತೀವಿ ಅಂತ ತಿಳ್ಕೊಬೇಕು ನಾವು. ಜಗತ್ತಿನೊಳಗೆ ಒಂದು ದಿವಸಕ್ಕೆ ಎಷ್ಟೋ ಮಂದಿ ಸಾಯ್ತಾರ, ಎಷ್ಟೋ ಮಂದಿ ಹುಟ್ಟುತ್ತಾರ, ಅವ್ರ ಲೈನ್ಯಾಗ ನಿಂತೀವಿ ನಾವು. ಅಟ್ಟ ನಮ್ಮ ಪಾಳೆ ಯಾವಾಗ ಬರ್ತದೆ ಹೇಳೋಕ್ಕಾಗೋದಿಲ್ಲ. ಪಾಳೆ ಬರೋದೈತಿ, ಅದು 100% ಐತಿ. ಎಂದ ನೀವು ನಿಮಗೆಲ್ಲ ಗೊತ್ತಿರಲಿ, ಕೃಪೆಯಾ ಧ್ಯಾನ್ ದೀಜಿಯೇ ಅಂತ ತಿಳ್ಕೊಂಡು ರೈಲ್ವೆ ಸ್ಟೇಷನ್ ಒಳಗೆ ಅವ್ರು ಹೇಳ್ತಿರ್ತಾರೆ ನೋಡ್ರಿ, ಯಾತ್ರಿಗಣ್ ಕೃಪೆಯಾ ಧ್ಯಾನ್ ದೀಜಿಯೇ. ಎಲ್ಲಿ ಕೇಳ್ತೀರಿ ಇದನ್ನು? ರೈಲ್ವೆ ಸ್ಟೇಷನ್ ಕೇಳ್ತಾರೆ. ಅವ್ರು ಹೇಳ್ತಾರೆ ಏನಂತಾರೆ, ಕೃಪೆಯಾ ಧ್ಯಾನ್ ದೀಜಿಯೇ ಯಾತ್ರಿಗಣ್, ನಿಮ್ಮ ಟಿಕೆಟ್ ಕನ್ಫರ್ಮ್ ಆಗೈತಿ, ಈ ಸದ್ದ ಪ್ಲಾಟ್ಫಾರ್ಮ್ಗೆ ಇಷ್ಟೇ ಪ್ಲಾಟ್ಫಾರ್ಮಿಗೆ ಟ್ರೈನ್ ಬರ್ತೈತಿ, ಆನೆ ವಾಲೆ ಹೇ ತುಮಾರೆ ಟ್ರೈನ್ ಅಂತ ಹೇಳ್ತಾರಲ್ಲ. ನೀವು ಬರುವಂಥ ಟ್ರೈನ್ ಪಕ್ಕ ಆಗೈತಿ, ಸದ್ದ ಬರ್ತೈತಿ, ನೀವು ಜಾಗೃತಾಗಿ ನಿಲ್ರಿ ಅಲ್ಲಿ ಅಂತ ತಿಳ್ಕೊಂಡು ಹೇಳ್ತಾರಲ್ಲ. ಹಂಗೆ ಬಹುತೇಕ ಈ ಟ್ರೈನ್ ತಪ್ಪಿಸ್ಕೊಂಡ್ರೆ ಟಿಕೆಟ್ ಏನಾದರೂ ಮಾಡಿ ರೊಕ್ಕ ತೊಗೊಳಕ್ಕೆ ಬರ್ತದೆ. ಬಟ್ ನಾವು ಅಲ್ಲಿಂದ ಇಲ್ಲಿ ಮಟ್ಟ ಬರ್ಬೇಕಾದ್ರೆ ಹೊಳ್ಳಿ ಹೋಗು ಟಿಕೆಟ್ ಖರೀದಿ ಮಾಡ್ಕೊಂಡೆ ಬಂದವ್ರು ನಾವೆಲ್ಲ. ಇಲ್ಲಿ ಭಗವಂತ ಬಂದು ಎಲ್ಲರನ್ನ ಕೇಳಾಕತ್ತಿದ್ದ, ಕೋಗಿಲೆ ಕೇಳಿದ ಮೇಲೆ ಕಾಗಿ ಕೇಳಿದ. ಹೆಂಗೆ ಅನಿಸ್ತೈತಪ್ಪ ನಂದು ಅಂತ. ಬರೀ ಚಲೋರ್ನ ಕೇಳಿದ್ರೆ ಚಲೋ ಹೇಳ್ತಾರೆ, ಕೆಟ್ಟವ್ರನ್ನ ಒಂದು ಸ್ವಲ್ಪ ಕೇಳ್ಬೇಕಂತ ಕಾಗಿ ಕೇಳಿದ. ನಮ್ಮ ಜೀವನದಾಗ ನಾವು ಕೆಟ್ಟ ಅದು ಕೆಟ್ಟ ಅಂತ ತಿಳ್ಕೊಂಡಿವಿ. ಭಗವಂತನ ದೃಷ್ಟಿ ಒಳಗೆ ಯಾವುದು ಕೆಟ್ಟಿಲ್ಲ, ಎಲ್ಲವೂ ಚಲೋನೇ ಐತೆ. ಅಲ್ಲಿ ಯಾವುದು ಕೆಟ್ಟೈತೆ ಅಂತ ಮಾಡ್ರಿ ನೀವು. ಎಲ್ಲರೂ ಅಂತಾರೆ ಏನು ಜಗತ್ತು ಕೆಟ್ಟೈತ್ರಿ, ನಮ್ಮ ಹಿರಿಯರು ಅಂತಿರ್ತಾರೆ ಭಾಳ ಮಂದಿ, ಏನು ಬಿಡ್ರಿ ಊರು ಕೆಟ್ಟು ಬಿಟ್ಟೈತಿ, ಊರು ಕೆಟ್ಟು ಬಿಟ್ಟೈತಿ. ಊರು ಕೆಟ್ಟೈತೆ ಅಂದ್ರೆ ಏನು, ಊರಾಗಿನ ಮಂದಿ ಕೆಟ್ಟಿರ್ಬೇಕಟ್ಟ, ಊರು ಕೆಟ್ಟಂಗಿಲ್ಲ ಯಾವತ್ತು ಕೆಡಂಗ. ಏನು ಗಾಳಿ ಕೆಟ್ಟೈತೋ, ಏನು ನೀರು ಕೆಟ್ಟೈತೋ, ಏನು ಕೆರೆ ಕೆಟ್ಟವೋ, ಏನು ಬರುವಂಥ ಸೂರ್ಯ ಕೆಟ್ಟನೋ, ಏನಿರ್ತಕ್ಕಂಥ ಈ ಜಗತ್ತಿನಾಗಿರ್ತಕ್ಕಂಥ ಪರಿಸರ ಕೆಟ್ಟೈತೋ, ಕೆಟ್ಟಿದ್ದು ಯಾವುದು ಮನುಷ್ಯನ ದೃಷ್ಟಿ ಕೆಟ್ಟೈತೆ ಹೊರತಾಗಿ ಪ್ರಕೃತಿ ಯಾವತ್ತೂ ಕೆಡೋದಿಲ್ಲ ಅನ್ನುವಂಥ ಸತ್ಯವನ್ನು ನಾವೆಲ್ಲರೂ ತಲೆಯಾಗಿಟ್ಕೋಬೇಕಾಗ್ತದೆ. ಪ್ರಕೃತಿ ಒಂದಿಗೆ ಬದುಕಬೇಕು ನಾನು, ಪ್ರಕೃತಿ ಬಿಟ್ಟು ಬದುಕೋಕ್ಕಾಗೋದಿಲ್ಲ. ಜಸ್ಟ್ 28 ಸೆಕೆಂಡ್ ಗಾಳಿ ಕಟ್ಟಾಗಿದ್ದಕ್ಕೆ ಇಷ್ಟಾಕೊಂಡ ವೈಯಾರದಿಂದ ಮಾತಾಡ್ತೀವಲ್ಲ, 28 ಸೆಕೆಂಡ್ ಗಾಳಿ ಕಟ್ಟಾದ್ರೆ ಚಾಮರಾಜನಗರದೊಳಗೆ 28 ಮಂದಿ ಸತ್ತು ಹೋಗಿಬಿಟ್ರು. ಇಲ್ಲೇ ನಮ್ಮ ಹಾಸ್ಪಿಟಲ್ನೊಳಗೆ, ಹುಬ್ಬಳ್ಳಿ ಹಾಸ್ಪಿಟಲ್ನೊಳಗೆ ಎಷ್ಟೋ ಮಂದಿ ಬರೀ ಜಸ್ಟ್ 8-9 ಸೆಕೆಂಡ್ ಕೃತಕವಾಗಿರ್ತಕ್ಕಂಥ ಗಾಳಿ ಕಟ್ಟಾಗಿದ್ದಕ್ಕೆ ಎಷ್ಟೋ ಮಂದಿ ಸತ್ತು ಹೋಗಿಬಿಟ್ರು. ಕರೋನಾ ಟೈಮ್ ನೆನೆಸ್ಕೋರಿ, ಚಂದ್ರನ ಅಂಗಳಕ್ಕೆ ಹೋಗಿ ಬಂದೀವಿ ರೀ, ನಾವು ಮಂಗಳನ ಅಂಗಳಕ್ಕೆ ಹೋಗಿ ಬಂದೀವಿ ರೀ ಅಂತೆಲ್ಲ ಮಾತಾಡ್ತಾರೆ. ಮನೆ ಅಂಗಳಕ್ಕೆ ಬರೋದು ವಜ್ಜಾಗಿತ್ತು. ಮನೆ ಅಂಗಳಕ್ಕೆ ಬಂದರೆ ಪೊಲೀಸರು ಲಾಠಿ ತೊಗೊಂಡು ಬರೋರು. ಅಷ್ಟಕ್ಕೊಂಡ ಕಷ್ಟದ ಕಾಲಗಳನ್ನು ನಾವು ನೋಡಿದ್ದೀವಿ. ಕಾರಣ ಮರಿಬಾರದು. ಪ್ರಕೃತಿ ಯಾವಾಗಾರ ಒಮ್ಮೆ ಅಂತ ಸವಾಲು ತೊಗೊಂಬಂದಿರ್ತದೆ. ಇನ್ಬಿಲ್ಟ್ ನೋಡ್ರಿ, ಭಗವಂತನ ದಯ ಎಷ್ಟು. ಒಂದು ಕಣ್ಣು ಏನಾದರೂ ಇನ್ನೊಂದು ಕಣ್ಣು ಕೊಟ್ಟಾನ, ಒಂದು ಕಿವಿ ಏನಾದರೂ ಇನ್ನೊಂದು ಕಿವಿ ಕೊಟ್ಟಾನ, ಒಂದು ಕೈ ಏನಾದರೂ ಇನ್ನೊಂದು ಕೈ ಕೊಟ್ಟಾನ, ಒಂದು ಕಾಲು ಏನಾದರೂ ಇನ್ನೊಂದು ಕಾಲು ಕೊಟ್ಟಾನ, ಒಂದು ಕಿಡ್ನಿ ಏನಾದರೂ ಇನ್ನೊಂದು ಕಿಡ್ನಿ ಕೊಟ್ಟಾನ, ಒಂದು ಲಿವರ್ ಏನಾದರೂ ಇನ್ನೊಂದು ಲಿವರ್ ಕೊಟ್ಟಾನ. ಎಷ್ಟು ರೀ ಡಬಲ್ ಕೊಟ್ಟು ಚಂದ ನೀನು ಬದುಕಂತ ತಿಳ್ಕೊಂಡು ಭೂಮಿ ಮೇಲೆ ತಂದು ಬಿಟ್ಟು ಚಂದ ಅವ್ನು ಹೊಗಳ್ಕೊಂಡು ಬದುಕಂತಂದ್ರೆ, ಮತ್ತೊಬ್ಬರನ್ನ ಮೂಗು ಕೊಟ್ಟವನು ಬಿಟ್ಟು ಮುಗ್ದಿ ಕೊಟ್ಟವನು ಹೊದ್ಕೊಂತ ಹೊಂಟಿವಿ ಅಂತಂದ್ರೆ, ಇಂಥ ನಾಯಿ ಕುಣ್ಣಿಗಳನ್ನೇ ನೆಂಬೆ ರಾಮನಾಥ ಅಷ್ಟು ಚಲೋ ಹೇಳ್ತಾರೆ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುಣ್ಣಿಗಳನ್ನೇ ನೆಂಬೆ ರಾಮನಾಥ. ಕೊಟ್ಟಿದ್ದು ಗಾಳಿ ಅವ ಕೊಟ್ಟಿದ್ದು ಎಷ್ಟು ಚಲೋ. ಈಗೆಲ್ಲ ಕರೋನಾ ಅಟ್ಯಾಕ್ ಆಗಿತ್ತು ಅವಂಗೆ. ಕರೋನಾ ಅಟ್ಯಾಕ್ ಆದಂಥ ಟೈಮ್ದೊಳಗೆ ಹುಬ್ಳಿ KMC ಒಳಗೆ ಹಾಕಿದ್ರು. KMC ಒಳಗೆ ಅಟ್ಯಾಕ್ ಆದ ಮೇಲೆ 20 ದಿವಸ ಅವನ್ನ ಅಲ್ಲೇ ಆರೈಕೆ ಮಾಡಿದರು. ಆರೈಕೆ ಮಾಡಿದ ಮೇಲೆ ಡಿಸ್ಚಾರ್ಜ್ ಮಾಡುವಂಥ ಟೈಮ್ ಬಂತು. ಆವಾಗ ಕ್ವಾರಂಟೈನ್ ಎಲ್ಲ ಮುಗಿದ ಮೇಲೆ ಡಿಸ್ಚಾರ್ಜ್ ಮಾಡಿದರು. ಕೈಯಾಗ ಬಿಲ್ ಕೊಟ್ಟರು. 10 ಲಕ್ಷ ಆಗಿತ್ತು ರೊಕ್ಕ. 10 ಲಕ್ಷ ರೂಪಾಯಿ ರೊಕ್ಕ ನೋಡಿ ಅವ ಅಂದ, ಕೈಯಾಗ ಬಿಲ್ ಹಿಡ್ಕೊಂಡು ಗುಡ್ಲಿ ಅಳಾಕತ್ತ ದರ. ಅವಾಗ ಡಾಕ್ಟರ್ ಅಂತಾರಂತ, 20 ವರ್ಷದ ಹುಡುಗ ಬದುಕಿಲ್ಲೋ ಮರಾಯ, 80 ವರ್ಷ ಮುದುಕದಿ ನೀನು, ನಿನ್ನ ಬದುಕಿಸಿವಿ, 10 ಲಕ್ಷ ರೂಪಾಯಿ ರೊಕ್ಕ ಕೊಟ್ಟು ಹೋಗಕ್ಕೆ ಕಳತಿ ಯಾಕ ಅಂತ ಕೇಳಿದ್ರೆ, ಅವಾಗ ಮುದುಕ ಹೇಳಿದ ಮಾತು ನಿಮಗೆಲ್ಲ ಆದರ್ಶ ಆಗಬೇಕು. ಮುದುಕ ಅನ್ನಂತ, ನಾನು 10 ಲಕ್ಷ ರೂಪಾಯಿ ಬಿಲ್ ಆಗೈತೆ ಅಂತ ತಿಳ್ಕೊಂಡು ಕೊಡೋದಕ್ಕೆ ಕಳಾಕತ್ತಿಲ್ಲ, ನನ್ನ ಹತ್ರ ಕೋಟಿ ರೊಕ್ಕ ಐತಿ. ಆದರೆ ಯಾಕೆ ಕಳಾಕತ್ತೀನಿ ಅಂತಂದ್ರೆ, ನೋಡಪ್ಪ 20 ದಿವಸ ನನ್ನ ಕೇವಲ ಹಾಸ್ಪಿಟಲ್ನಾಗ ಇಟ್ಕೊಂಡು ಕೃತಕ ವೆಂಟಿಲೇಟರ್ ನನ್ನ ಮೂಗಿ ಹಚ್ಚಿ ಕೃತಕ ಉಸಿರಾಟ ಕೊಟ್ಟಿದ್ದಕ್ಕಾಗಿ, 20 ದಿವಸ ಉಸಿರಾಟ ಕೊಟ್ಟಿದ್ದಕ್ಕಾಗಿ 10 ಲಕ್ಷ ರೂಪಾಯಿ ಬಿಲ್ ಮಾಡಿರಿ ಅಂದರೆ, ಭಗವಂತ ನಾ ಎಂದು ಹುಟ್ಟಿನ ಅಂದಲಿಂದ 80 ವರ್ಷದ ಮಟ್ಟ ಗಾಳಿ ಕೊಟ್ಟಾನ, ನೀರು ಕೊಟ್ಟಾನ, ಭೂಮಿ ಕೊಟ್ಟಾನ, ಎಲ್ಲ ಕೊಟ್ಟಾನ. ಅವಂಗೆ 1 ರೂಪಾಯಿ ಪಟ್ಟಿನೂ ಕೊಟ್ಟಿಲ್ಲ ಮಾರೇ, ಅದ್ರ ಸಂಬಂಧ ನನಗೆ ಅಳು ಬಂದೈತೆ ಅಂತ ಅವ್ನು ಹೇಳ್ತಾನೆ. ಅಂದರೆ ಹೊಡ್ರಿ ಒಂದು ಚಪ್ಪಾಳಿ, ಅವಂಗೆ ಹೊಡ್ರಿ, ನನಗಲ್ಲ. ಒಂದಿಷ್ಟು ತುಪ್ಪ ಹಚ್ಚಿ ಅದಕ್ಕೊಂದಿಷ್ಟು ಉಪ್ಪು ಹಚ್ಚಿ ಸುಳ್ಳಿ ಮಾಡಿ ಆ ಮಗುನ ಕೈಯಾಗ ಕೊಡ್ತಾ, ತಿನ್ನಪ್ಪ ತಿನ್ನ ಅಂತ. ತಾಯಿ ಪ್ರೀತಿ ಅದು. ಅವಾಗ ಮಗು ಏನು ಮಾಡ್ತೈತೆ ಗೊತ್ತನ್ನು, ಮೊದಲು ತಿನ್ನೋದಿಲ್ಲ ಅದು. ಇಟ್ಟ ಹುಡುಗ, ಅದಕ್ಕೇನೂ ಗೊತ್ತಿಲ್ಲ ತಾಯಿ ಬಿಟ್ರೆ. ಇಟ್ಟ ಇರ್ತಕ್ಕಂಥ ಹುಡುಗ ತಾಯಿ ರೊಟ್ಟಿ ಕೊಟ್ಟೈತೆ ಅಂದ ಕೂಡಲೇ ನಾನು ತಿನ್ಬೇಕಂತ ಹೋಗಂಗಿಲ್ಲ ಅದು. ಮತ್ತು ಹೊಳ್ಳಿ ತಾಯಿ ರೊಟ್ಟಿ ಕೊಟ್ಟಾಳ ಅಂತ ತಿಳ್ಕೊಂಡು ಸುಳ್ಳಿ ಸುತ್ತಿದ ರೊಟ್ಟಿ ಅವ್ರ ತಾಯಿ ಬಾಯಾಗ ಇಡಕ್ಕೆ ಹೋಗತ್ತೆ. ಅದು ಹಂಗೆ ಮಾಡ್ತದೆ. ತಾಯಿ ರೊಟ್ಟಿ ಬಾಯಾಗ ಹಿಂಗೆ ಇಡಕ್ಕೆ ಹೋದಾಗ ಆ ತಾಯಿ ಎಷ್ಟು ಬಾಯಿ ತೆಗಿತಾಳೆ ಅಂದರೆ, ರೊಟ್ಟಿ ಕಚ್ಚಕ್ಕಲ್ಲ, ಹುಡುಗನ ನುಂಗಿರ್ಬೇಕು ಅಟ್ಟು ಬಾಯಿ ತೆಗಿತಾಳೆ ಆಕಿ. ಯಾಕೆ ನನ್ನ ಮಗ ನಾ ಕೊಟ್ಟಿದ್ದನ್ನು ಹೊಳ್ಳಿ ನನಗೆ ಕೊಡುವಷ್ಟ್ರ ಮಟ್ಟಿಗೆ ದೊಡ್ಡವ ಅಂದಲ್ಲ ಅಂತ ಖುಷಿಗೆ ಅಟ್ಟು ಬಾಯಿ ತೆಗೆದ್ರೂ ಆ ತೊಗೊಳೋದು ಎಷ್ಟು ತೊಗೊತೈತಿ,
ಅಟ್ಟು ಬಾಯಿ ತೆಗೆದ್ರೂ ಸಹಿತ ತೊಗೊಳೋದು ಎಷ್ಟು ತೊಗೊಳೋದು ಇಟ್ಟ ಕಚ್ಕೊಂಡಂಗೆ ಮಾಡಿ ನೀನ ತಿನ್ನಪ್ಪ ಅಂತ ಹೆಂಗೆ ತಾಯಿ ಮಗ ಹೊಳ್ಳಿ ಕೊಡಾಕೆ ಬಂದ್ರೆ ಬೇಕಾದಷ್ಟು ಇದ್ರೂ ಸಹಿತ ಇಟ್ಟ ಕಚ್ಕೊಂಡು ನೀನ ತಿನ್ನಂತ ಕಳಿಸ್ತಾಳ. ಹಂಗೆ ನಾನು ಕೊಟ್ಟಿದ್ದು ಇವತ್ತು ಇಷ್ಟ ಕುಂಡ ಕಡ್ಲಿ ತೊಗೊಂಡು ಬಂದಿರಲ್ಲ, ಕಡ್ಲಿ ಒಕ್ಕಿರಲ್ಲ ಮನ್ಯಾಗ ಸಿಕ್ಕಾಪಟ್ಟಿ ಚೀಲಗಟ್ಲೆ. ನೀವು ಹೊಲದಾಗ ಹಾಕಿದ ಕಡ್ಲಿ ಎಷ್ಟು, ಹೊಲ ಹಾಕಿದ ಕಡ್ಲಿ ಎಷ್ಟು, ಬಿತ್ತಿದ್ದೆಷ್ಟು, ಸಣ್ಣ ಸಣ್ಣ ಪಾಕಿಟ್ನೊಳಗೆ ಕ್ವಿಂಟಲ್ ಗಟ್ಲೆ ತೊಗೊಂಡು ಹೋಗಿ ಹೊಲ್ಲಾಗಿ ಬಿತ್ತಿ ಬಂದಿರಿ. ಪಾಕಿಟ್ನಾಗ ತೊಗೊಂಡು ಹೋಗಿ ಬಿತ್ತಿ ಬಂದು ಕ್ವಿಂಟಲ್ ಗಟ್ಲೆ ಹೊಳ್ಳಿ ಮನೆಗೆ ತೊಗೊಂಬಂದು ಇಟ್ಟಿರ ಅಂದರೆ ಭಗವಂತ ನೀ ಹಾಕಿದ್ದು 2 ಕಾಳಿಗೆ ಸಾವಿರಾರು ಕಾಳುಗಳನ್ನು ಕೊಡ್ತಾನಂತಂದ್ರೆ ಲೆಕ್ಕ ಹಾಕಬೇಕು. ಬರೀ ನಿನಗಟ್ಟ ಅಲ್ಲಪ್ಪ, ಅದನ್ನು 4 ಮಂದಿಗೆ ಹಂಚು ಅಂತ ತಿಳ್ಕೊಂಡು ಕೊಡಕತ್ತಾನ. ಮತ್ತು ನೀವೇನಾದರೂ ಕಾಳು ಬೆಳ್ಳಿ ಬಂಗಾರ ಕೂಡಿಡಾಕೆ ಬರುವಂಗೆ ಇದ್ದಿದ್ರೆ, ಬೆಳ್ಳಿ ಬಂಗಾರ ಕೂಡಿಡಾಕೆ ಬರುವಂಗೆ ನಿಮ್ಗೇನಾದ್ರು ಕಾಳು ಕಡಿ ಕೂಡಿಟ್ಕೊಳಕ್ಕೆ ಬಂದಿದ್ರೆ ನೀವೇನು ದಾನ ಮಾಡೋ ಪೈಕಿನ ಅಲ್ಲ. ಯಾಕೆ ಇನ್ನೂ 8 ತಲೆಮಾರು ನನ್ನ ಮಕ್ಕಳಿಗೆ ಬೇಕು ರೀ. ನನ್ನ ಮಕ್ಕಳಿಗೆ ಸಾಲಂಗಿಲ್ಲ ಅಂತ ತಿಳ್ಕೊಂಡು ದೊಡ್ಡ ಗುಡಾವಣೆ ಮಾಡಿ ಜಗತ್ತಿನ ತುಂಬ ಗುಡಾವಣೆ ಮಾಡಿ ಕಾಳು ಹೊಟ್ಟೆ ಸಾಯ್ತಿದ್ರು ಮಂದಿ. ಆದ್ರೆ ಭಗವಂತ ಶಾಣ್ಯಾವ, ಯಾವುದು ಕೂಡಿಡಾಕಬೇಕು ಯಾವ್ದು ಕೂಡಿಡಬಾರ್ದು ಅಂತ ತಿಳ್ಕೊಂಡು ಬೆಳ್ಳಿ ಬಂಗಾರ ಇಟ್ಕೊಳಂಗೆ ಮಾಡಿದ, ಕಾಳು ಕಡಿ ಹಾಳಾಗಂಗೆ ಮಾಡಿದ. ಹಾಳಾಗಲಿಲ್ಲ ಅಂದ್ರೆ ಮತ್ತೆ ನೀವೇನು ಮಾಡ್ತಿದ್ರಿ, ಅವನು ಹೊಟ್ಟೆ ಇಕ್ಕಿದ್ರಿ. ಅದಕ್ಕೆ ಹಾಳಾಕೈತೆ ಅನ್ನೋ ಕಾರಣಕ್ಕೆ ರೊಕ್ಕಕ್ಕರ ಕೊಡ್ತೀರಿ, ದಾನ ಮಾಡ್ತೀರಿ, ಏನೋ ಒಟ್ಟು ಹೊರಗೆ ಹೋಗ್ಬೇಕದ, ಸರ್ಕುಲೇಟರ್ ಇರ್ಬೇಕಲ್ಲ, ಅದ ಜಗತ್ತು ನಡಿಬೇಕಲ್ಲ. ಬೆಟ್ಟದ ಮೇಲೆ ಪುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು? ಬೆಟ್ಟದ ಮೇಲೆ ಒಂದು ಗಿಡ ಹುಟ್ಟದ, ಅದಕ್ಕೆ ಯಾರು ಕಟ್ಟ್ಯಾರ, ಅದಕ್ಕೆ ಯಾರು ನೀರು ಹಾಕ್ಯಾರ? ಅಡಿಗಡಿಗೆ ಆಹಾರವಿತ್ತು. ಅಡವಿಯೊಳಗಿರುವ ಕಗಬುಗಳಿಗೆಲ್ಲ ಅಡವಿಯಾಗ ಮೃಗಗಳದಾವ, ಅಡವಿಯಾಗಿರುವಂಥ ಪ್ರಾಣಿಗಳದಾವ, ಅದಕ್ಕೆ ಅಡಿಗಡಿಗೆ ಹೋಗಿ ಆಹಾರ ಇಟ್ಟವ್ರು ಯಾರು? ಅದಕ್ಕೆ ಹೋಗಿ ಯಾರು ಇದನ್ನು ಮಾಡ್ಯಾರ? ಇದನ್ನೆಲ್ಲವನ್ನು ಸಲುವಾಕ ಒಬ್ಬ ಪರಮಾತ್ಮ ಕುಂತಾನ. ಹೇಳಿತ್ತಂತ ಪರಮಾತ್ಮ ಬರ್ತಾನೆ ನಿನ್ನ ಹತ್ರ, ಮತ್ತೇನು ಹೇಳ್ತೀನಿ ನೋಡು ಅವಂಗ ಅಂದಾಗ, ಅವಾಗ ನಾ ಹೇಳಕ್ಕೆ ಏನೈತಿ ನನ್ನ ಹತ್ರ? ಅವಾಗ ಆ ಗಿಡ ಹೇಳುತ್ತೆ, ನಿನ್ನ ಚಲೋ ಬಣ್ಣನ ಕೊಟ್ಟನ, ಬಣ್ಣನೂ ಕೊಡಲಿಲ್ಲ. ಕೆಲವು ಮಂದಿ ಬಣ್ಣ ಹಂಗೆ ಕೊಟ್ಟಾನ ಹಿಂಗೆ ಕೊಟ್ಟಾರ. ಭಾಳ ಮಂದಿ ದುಃಖಕ್ಕಾಗೋದು ಅದಕ್ಕೆ ಅಂತಂದ್ರೆ ನಾ ಅವ್ರಂಗಿಲ್ಲ, ನಾನು ಅವ್ರಂಗಾಗಬೇಕು ಇವ್ರಂಗ. ಅದಕ್ಕೆ ಮತ್ತು ಅಡ್ವರ್ಟೈಸ್ ತೋರಿಸೋದು ಅವ್ರು ಯಾವಾಗಾರ ಒಂದು ಯಾವ್ದಾರು ಶಾಂಪು ಹಚ್ಕೊಂಡ್ರೆ ತಂದ್ರೆ ಹೋಗಿ ಮಾರ್ಕೆಟಿಗೆ ಆ ಶಾಂಪು ಅವ್ರು ಹಚ್ಚಾರಂತ ಇದನ್ನು ತೊಗೊಂಬರೋದ, ಈ ಶಾಂಪು ಇವ್ರು ಹಚ್ಚಾರಂತ ಇದನ್ನು ತೊಗೊಂಬರೋದ. 8 ಮಂದಿ ಹಚ್ಚಿದ್ದೆಲ್ಲ ತೊಗೊಂಡು ಬಂದು 8 ದಿವಸ ಬಿಟ್ಟು ನೋಡಿದ್ರೆ ತಲೆ ಕೂದಲ ಹಾರೋಗಿರ್ತಾವೆ. ಯಾಕೆ? ಎಲ್ಲ ಶಾಂಪು ಕೆಲಸ ಮಾಡೇ ಬಿಟ್ಟಿರ್ತಾವಲ್ಲಿ, ಉದ್ದ ಕೂದಲನ ಹಾರೋಗಿರ್ತಾವೆ. ಅದಕ್ಕೆ ಎಲ್ಲ ಶಾಂಪುಗಳನ್ನು ತೊಗೊಂಬಂದು ಹಚ್ಚುವಂಗಿಲ್ಲ. ಮನೆ ಅವರು ಚಂದ ಕಾಣಬೇಕು, ಇವ್ರು ಚಂದ ಕಾಣ. ಯಾರಿಗೆ ಎಷ್ಟು ಚಂದ ಕಾಣವ್ರೆ, 8 ದಿವಸ ಚಂದ ಕಾಣವ್ರೆ. ಯಾರಾದರೂ ಚಂದ ಕಾಣ್ತೀನಿ ಅಂತಂದ್ರೆ ಮತ್ತೊಬ್ಬರು ಚಂದ ಬರುಮಟ ಅತ್ತ ಮತ್ತೊಬ್ಬರು ಚಂದ ಕಾಣ್ತಾರೆ ಅಂತ ನಿನ್ನ ಹೇಳಿನಲ್ಲ ನಾನು. ಹಾಗಾಗಿ ಚಂದ ಕಾಣಬೇಕು ಅಂತಲ್ಲ, ನಾನು ಅವ್ರಂಗಿಲ್ಲ ಅನ್ನೋದಕ್ಕಿಂತ ಜಗತ್ತಿನಾಗ ನನ್ನಂಗೆ ಯಾರು ಇಲ್ಲ ಅಂತ ತಿಳ್ಕೊಂಡ್ಬಿಟ್ರೆ ಬಹುತೇಕ ನಮ್ಮಷ್ಟು ಸುಖಿ ಜಗತ್ತಿನಾಗ ಯಾರು ಇರಂಗಿಲ್ಲ. ಅದಕ್ಕೆ ನೀನು ಚಲೋ ಬಣ್ಣನೂ ಕೊಟ್ಟಿಲ್ಲ, ನೀನು ಚಲೋ ಕಂಠನೂ ಕೊಟ್ಟಿಲ್ಲ. ನೀ ಯಾರಾದ್ರೂ ಮನೆ ಮುಂದೆ ಹೋಗಿ ನಿಂತ ಕಲ್ಲು ಒಗಿತಾರ, ಏನು ಜೀವನ ನಿಂದು ಅಂತ ಕೇಳಿದರೆ ಅವಾಗ ಆ ಕಾಯಿಗೆ ಹೇಳಿದ ಮಾತು ನಿಮಗೆಲ್ಲ ನೆನಪಾಗಬೇಕು. ಏನು ಹೇಳ್ತು ಅಂತಂದ್ರೆ, ನೋಡು ಕಂಠ ಕೊಟ್ಟಿಲ್ಲ ಒಪ್ಕೋತೀನಿ, ನನಗೆ ಚಲೋ ಬಣ್ಣ ಕೊಟ್ಟಿಲ್ಲ ಒಪ್ಕೋತೀನಿ, ಆದ್ರೆ ಭಗವಂತ ಎಂಥ ಬುದ್ಧಿ ಕೊಟ್ಟಾನಂದ್ರೆ ಜಗತ್ತಿನ ಸೌಂದರ್ಯವನ್ನು ಕಂಡು ಆನಂದ ಪಡುವಂಥ ಬುದ್ಧಿ ಕೊಟ್ಟಾನ. ಇದಕ್ಕಿಂತ ದೊಡ್ಡದು ಇನ್ನೇನು ಕೊಡ್ಬೇಕಂತ ಒಂದು ಕಾಗೆ ಹೇಳ್ತೀವಿ. ವಾಟ್ ಈಸ್ ಯುವರ್ ಸೀಕ್ರೆಟ್ ಆಫ್ ಹ್ಯಾಪಿನೆಸ್? ಏನು ನೀನು ಗುಟ್ಟಿದ ಇಲ್ಲಾರದ್ದನ್ನು ಐತಂತ ಬದುಕೋದು ಅಟ್ಟ. ಭಗವಂತ ಕೇಳಿದಾಗ ಇದನ್ನು ಹೇಳ್ತದು. ಅವಾಗ ಎಲ್ಲ ಪ್ರಾಣಿ ಮುಗಿದು ಅಂತ ತಿಳ್ಕೊಂಡು ಮನುಷ್ಯ ಬಂದು ನೋಡ್ರಿ, ಮನುಷ್ಯನ ಒಮ್ಮೆ ಕೇಳೇ ಬಿಡ್ಬೇಕಂತ ಭಗವಂತ ಕೇಳಿದ. ಹೆಂಗೆ ಅನ್ನಿಸ್ತೈತಿಪ್ಪ ನನ್ನ ಸೃಷ್ಟಿ ನಿನಗೆ ಅಂದವ. ಇಷ್ಟು ಕೇಳೋದು ಅಟ್ಟ ತಡ, ಯಾರು ನೀನು ಅಂದಿವ? ಅವೆಲ್ಲ ಪಾಪ ಗೊತ್ತಾಗ್ಬಿಟ್ಟಿದ್ವಿ ಭಗವಂತ ಅಂತ ತಿಳ್ಕೊಂಡು. ನಾನು ಹೊಗಳ್ಳಿ ಅಂತಲೇ ಇವನು ತಯಾರು ಮಾಡ್ಯಾನ, ಇವನು ಸೃಷ್ಟಿ ಹೆಂಗೈತೆ ನೋಡ್ಬೇಕಂತ ತಿಳ್ಕೊಂಡು ಅಲ್ಲಿ ಬಂದರೆ ಯಾರು ನೀನು ಅಂದ? ನಾನು ದೇವ್ರು ಅಂದವ. ದೇವ್ರು ಅಂದಿನ ಅಂತ ಮತ್ತೆ ಚಲೋ ಮಾಡಿದ. ಏನು ಕೇಳಕ್ಕೆ ಬಂದಿ ನನ್ನ? ಹೆಂಗೆ ಕಾಣ್ತೈತಿ ಎಲ್ಲ ಜಗತ್ತು ನಿರ್ಮಾಣ ಮಾಡಿನಲ್ಲ, ನಿನಗೆ ಮಾತಾಡಕ್ಕೆ ಬರ್ತೈತಿ ಹೇಳು ಅಂದವ. ಅಂದಾಗ ಏನು ನಿನಗೆ ದೇವ್ರು ಅಂತಾರ ನಿನಗೆ ಎಲ್ಲಾರು ಚಲೋ ಮಾಡಿದ್ ನೋಡ್ರಿ. ಅವಂಗ ಬುದ್ಧಿ ಹೇಳಕ್ಕೆ ಚಲೋ ಮಾಡಿದ. ಕೆಲವು ಮಂದಿಗೆ ಯಾರು ಕರೆದು ಏನು ಅನ್ನಂಗಿಲ್ಲ ನೋಡಿ, ಬುದ್ಧಿ ಹೇಳಕ್ಕೆ ಚಲೋ ಮಾಡ್ತಾರೆ ಅವ್ರು. ಯಾರ ಮುಂದೆ ಏನು ಮಾತಾಡಬೇಕು, ಎಷ್ಟು ಮಾತಾಡಬೇಕು, ಹೆಂಗಿರ್ಬೇಕು ಅನ್ನೋದು ಸಂಸ್ಕಾರ ಅದ. ಎಲ್ಲಿ ಬೇಕಾದಲ್ಲಿ ತಲೆ ಎತ್ಕೊಂಡು ಅಡ್ಡಾಡೋದಲ್ಲ. ಯಾರ ಮುಂದೆ ತಲೆ ತಗ್ಗಿಸ್ಬೇಕು, ಯಾರ ಮುಂದೆ ತಲೆ ಎತ್ತಿ ನಡಿಬೇಕು ಅನ್ನುವಂಥದ್ದು ಸಂಸ್ಕಾರ ನಮ್ಗೆ ಗೊತ್ತಿರಬೇಕು. ಕಂಡಲ್ಲೆಲ್ಲ ತಲೆ ಎತ್ಕೊಂಡು ಅಡ್ಡಾಡೋದು, ಕಂಡಲ್ಲೆಲ್ಲ ತಲೆ ತಗ್ಗಿಸ್ಕೊಂಡು ಅಡ್ಡಾಡೋದು ಹಂಗೆ ಮಾಡಬಾರ್ದು. ತಲೆಗೊಡಿರಿ ಲೋಕ ಕಲ್ಯಾಣಕ್ಕೆ, ತಲೆ ತಗ್ಗಿಸುವ ಕಾರ್ಯವನ್ನು ಮಾಡದಿರಿ. ಎಂದೂ ಕೂಡ ತಲೆ ತಗ್ಗಿಸುವಂಥ ಕಾರ್ಯ ಮಾಡೋಕ್ಕೆ ಹೋಗಬಾರ್ದು. ಇಟ್ಟು ಹೇಳಿದ ಕೂಡಲೇ ಒಂದು ಕಡೆ ತೆಗ್ಗು ಮಾಡಿಟ್ಟು, ಒಂದು ಕಡೆ ಉಬ್ಬು ಮಾಡಿಟ್ಟು, ಒಂದು ಕಡೆ ಸೌಳು ಮಾಡಿಟ್ಟು, ಒಬ್ಬರನ್ನ ಕರ್ರಗೆ ಮಾಡಿ, ಒಬ್ಬರಿಗೆ ಬೆಳ್ಳಗೆ ಮಾಡಿ, ಒಬ್ಬರು ದಪ್ಪ ಮಾಡಿ, ಒಂದು ಹೋಗಿ ದೊಡ್ಡ ಮರದೊಳಗೆ ಇಟ್ಟ ಹತ್ತಿ ಹಣ್ಣು ಇಟ್ಟು, ದೊಡ್ಡ ಇಟ್ಟಿಟ್ಟು ಬಳ್ಳಿಯಾಗಿ ಇಂತಿಂತ ಕುಂಬಳಕಾಯಿ ಇಟ್ಟು ಒಂದರ ಸುಲ ನಿನಗೆ ಗೊತ್ತಾಗಲಿಲ್ಲ, ನಾನು ಹೆಂಡ್ತಿನಾರ ಕೇಳ್ಕೊಂಬರ್ತಿದ್ದೆ ಅಂದವ. ನಿನಗೆ ಗೊತ್ತಾಗಲಿಲ್ಲ ಅಂದ್ರೇನು, ನಾನು ಹೆಂಡ್ತಿನಾರ ಕೇಳಿ ಹೇಳ್ತಿದ್ದೆ. ಅವಾಗ ಒಂದು ಮಾತು ನನ್ನರ ಕೇಳ್ಬೇಕಿಲ್ಲ ಅಂದಾಗವ ಅಂದ. ಅಲ್ಲಿ ಹಿಂಗಾಗೈತನ ಅಂತ ತಿಳ್ಕೊಂಡು ಹತ್ತಿ ಹಣ್ಣಿನ ಗಿಡದ ಬುಡಕ್ಕೆ ಹೋಗಿ ಒಂದು 10 ನಿಮಿಷ ಕುಂದ್ರಂ ಬಾ, ನೀ ಹೇಳೋದು ಬರೋಬರ ಐತೆ ಅಂತ ತಿಳ್ಕೊಂಡು ಹತ್ತಿ ಹಣ್ಣಿನ ಗಿಡದ ಬುಡಕ್ಕೆ ಮಕ್ಕೊಂಡಿದ್ರು. ಮಕ್ಕೊಂಡು ಕೂಡಲೇ ಪರಮಾತ್ಮ ಇವನ ಆಟದಿಂದ ಒಂದು ಹತ್ತಿ ಹಣ್ಣು ಇವನು ಮುಖದ ಮೇಲೆ ಬೀಳುವಂಗೆ ಮಾಡಿದವ. ಇವ ಮಕ್ಕೊಂಡಿದ್ದ, ಗೊರಕಿ ಹೊಡ್ಯಾಕತ್ತಿದ್ದ. ಸಣ್ಣ ಹತ್ತಿ ಹಣ್ಣು ಮುಖದ ಮೇಲೆ ಬಿತ್ತು, ಅಟ್ಟಕ್ಕೆ ರಕ್ತ ಬರಾಕತ್ತಿತ್ತು ಅದು.
ಅವಾಗ ಅವ ಅಂದ ಯಾಕೆ ಅಂದವ ಇಲ್ರಿ ಹತ್ತಿ ಹಣ್ಣು ಮೂಕ್ ಮೇಲೆ ಬಿದ್ದೈತಿ ರಕ್ತ ಬರಾಕೋತೀನಿ ಮತ್ತು ಹತ್ತಿ ಹಣ್ಣು ಇಲ್ಲಿ ಇಟ್ಟಿ ಅಂತ ಕೇಳಕತ್ತಿಲ್ಲ ಮತ್ತು ಇಲ್ಲಿ ಜಗದಾಗ ಕುಂಬಳಕಾಯಿ ಇಟ್ಟಿದ್ರ ಅಂದವ ಭಗವಂತ. ಕುಂಬಳಕಾಯಿ ಇಟ್ಟಿದ್ರೆ ಸತ್ತ ಹೋಗಿದ್ದೀನಿ ರೀ ಅಂದವ. ಮಗನ ಅದಕ್ಕೆ ಹಿಂಗೆ ಮಾಡೀನಿ ಅಂದವ ಭಗವಂತ. ಯಾವುದೆಲ್ಲಿ ಇಡಬೇಕು ಏನು ಮಾಡ್ಬೇಕು ಅನ್ನೋದು ನನಗೆ ಗೊತ್ತೈತಪ್ಪ. ಜಗತ್ತನ್ನು ಸಮೃದ್ಧಿಯಾಗಿಡ್ಬೇಕು ಅನ್ನುವಂಥದ್ದು ಭಗವಂತ ಗೊತ್ತದ. ಅಂಥ ಭಗವಂತನ ಸ್ಮರಣೆಯನ್ನು ಯಾಕೆ ಮಾಡ್ಬೇಕಂದ್ರೆ ನಮ್ಮ ಬದುಕಿನ ಬವಣೆ ದೂರ ಆಗಬೇಕಾದ್ರೆ ಭಗವಂತನ ಸ್ಮರಣೆ ನಾವು ಮಾಡಲೇಬೇಕನ್ನುವಂಥದ್ದು. ಅದಕ್ಕೆ